ಸಿರಿಗೆರೆಯ ತರಳುಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಜೀವಿತಾವಧಿಯವರೆಗೂ ತರಳುಬಾಳು ಮಠದ ಪೀಠಾಧಿಕಾರಿಯಾಗಿ ಮುಂದುವರಿಯಬೇಕೆಂದು ಸಿರಿಗೆರೆಯ ಗುರುಶಾಂತ ಶ್ರೀ ವೇದಿಕೆಯ ಸಭಾಂಗಣದಲ್ಲಿ ಇಂದು ಸೇರಿದ್ದ ಸಾವಿರಾರು ಭಕ್ತರು ತರಳುಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಒಕ್ಕೊರಲಿನಿಂದ ಮನವಿ ಮಾಡಿದರು. ತಮ್ಮ ಕೊನೆಯುಸಿರು ಇರುವ ತನಕ ತಾವು ಪೀಠಾಧಿಪತಿಯಾಗಿ ಮುಂದುವರಿಯಬೇಕು. ಯಾರ ಒತ್ತಡಕ್ಕೂ ಜಗ್ಗಬಾರದು. ಮಠದ ವಿರೋಧಿಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಅವರಿಗೆಲ್ಲ ನಾವು ಬುದ್ಧಿ ಕಲಿಸುವುದಾಗಿ ತರಳುಬಾಳು ಶ್ರೀಗಳಿಗೆ ಭಕ್ತರು ಜೈ ಜೈ ಎಂದು ಜೈಕಾರ ಮೊಳಗಿಸಿದರು. ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ತರಳುಬಾಳು ಶ್ರೀಗಳ ವಿರುದ್ಧ ನಡೆಸಿದ್ದ ಸಭೆಗೆ ಕೌಂಟರ್ ಎಂಬಂತೆ ಇಂದು ಸಾವಿರಾರು ಭಕ್ತರು ಸಿರಿಗೆರೆ ಮಠದಲ್ಲಿ ಸಭೆ ನಡೆಸಿ ಮಠದ ಬಗ್ಗೆ ಮಾತನಾಡದಂತೆ ವಿರೋಧಿಗಳಿಗೆ ಎಚ್ಚರಿಕೆ ರವಾನಿಸಿದರು. ಸಭೆಯಲ್ಲಿ ತರಳುಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾತನಾಡಿ, ತರಳುಬಾಳು ಸಂಸ್ಕೃತಿ ರೆಸಾರ್ಟ್ನಲ್ಲಿ ಮಾತನಾಡುವಂಥದ್ದಲ್ಲ. ಈ ಮಠದ ಅನುಕೂಲ ಪಡೆದುಕೊಂಡವರೇ ಮಠದ ವಿರುದ್ಧ ಮಾತನಾಡುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. 60 ವರ್ಷಕ್ಕೆ ಪೀಠ ತ್ಯಾಗ ಮಾಡಬೇಕೆಂದು ಯಾವ ಬೈಲದಲ್ಲಿದೆ ತೋರಿಸಲಿ ಎಂದು ವಿರೋಧಿಗಳ ಮೇಲೆ ಗರ್ಜಿಸಿ ಸವಾಲು ಹಾಕಿದ ಶ್ರೀಗಳು, ಮಠ ಪೀಠ ಡೀಡ್ ತ್ಯಾಗದ ಬಗ್ಗೆ ಏನೇ ಚರ್ಚೆಗಳಿದ್ದರೂ ಭಕ್ತರ ಸಮ್ಮುಖದಲ್ಲಿಯೇ ಚರ್ಚೆಯಾಗಲಿ, ಅದಕ್ಕೆ ನಾವು ಸಿದ್ಧ ಎಂದು ಮಠದ ವಿರೋಧಿಗಳಿಗೆ ಪಂಥಾವನ ನೀಡಿದರು. ತರಳುಬಾಳು ಜಗದ್ಗುರು ಸಭೆಯಲ್ಲಿ ಏನೇನು ಮಾತನಾಡಿದರು ಎಂಬುದರ ಕುರಿತು ಸಂಪೂರ್ಣ ವಿಡಿಯೋ ನೋಡಿ. ಶಿಷ್ಯರಾದಂಥ ನೀವು ನಾನಾ ಭಾಗಗಳಿಂದ ನೀವಾಗಿ ಮಠಕ್ಕೆ ಬಂದಿದ್ದೀರಿ. ಇದು ನಾವು ಕರೆದಂಥ ಸಭೆ ಅಲ್ಲ. ಪ್ರತಿ ಸೋಮವಾರ ನಾವು ನಡೆಸ್ತಕ್ಕಂಥ ನ್ಯಾಯಪೀಠದ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿದ್ವಿ. ನೀವು ರಾಜ್ಯದ ನಾನಾ ಭಾಗಗಳಿಂದ ನೀವೆಲ್ಲರೂ ಕೂಡ ಮಠದ ಬಗ್ಗೆ ಶ್ರದ್ಧಾ ಭಕ್ತಿ ನಿಷ್ಠೆ ಉಳ್ಳವರು. ನೀವು ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ಅನಧಿಕೃತ ಸಭೆಯಲ್ಲಿ ನಡೆದಂಥ ಕೇಳಿ ಬಂದಂಥ ಮಾತುಗಳಿಂದ ನೀವು ಘಾಸಿಯಾಗಿ ನೀವಾಗಿ ಬಂದಿದ್ದೀರಿ. ಮಠಕ್ಕೆ ಬರಲಿಕ್ಕೆ ಯಾವುದೇ ಪೂರ್ವಭಾವಿ ದಿನಾಂಕದ ಅವಶ್ಯಕತೆ ಇಲ್ಲ. ಶಿಷ್ಯರು ಗುರುಗಳ ದರ್ಶನ ಮಾಡಿಕೊಡ್ಬೇಕು ಅನ್ನೋದು ಬರಲಿಕ್ಕೆ ಸದಾ ಅವಕಾಶ ಇದೆ. ಅದರಲ್ಲೂ ವಿಶೇಷವಾಗಿ ಸೋಮವಾರ ಒಂದು ಸಣ್ಣ ಮಗು ಸಹ ಬಂದರೆ ಗುರುಗಳು ಮಾತಾಡಿಸ್ತಾರೆ ನ್ಯಾಯಪೀಠದಲ್ಲಿ ಅನ್ನೋದು ಸರ್ವಜನಿತವಾಗಿದೆ. ಗುರುಗಳು ಕಾಣೋದು ಭಾಳ ಕಷ್ಟ, ಟೈಮೇ ಕೊಡೋದಿಲ್ಲ ನಮಗೆ ಅನ್ನೋ ದೂರು ಅದು ಉರುಳಿಲ್ಲ. ಮಠದಲ್ಲಿ ಗುರುಗಳಿದ್ದಾರೆ ಇಲ್ವೇ ಅನ್ನೋ ಅನುಮಾನವೂ ಬೇಕಿಲ್ಲ. ಪ್ರತಿ ಸೋಮವಾರ ಇದ್ದೇ ಇರ್ತಾರೆ, ಹೋಗ್ಬೋದು, ತಮ್ಮ ಕಷ್ಟ ಸುಖಗಳನ್ನು ಕೇಳ್ಕೊಳ್ಬೋದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕನುಗುಣವಾಗಿ ನಿನ್ನೆ ನಡೆದಂಥ ಆ ಸಭೆಯಲ್ಲಿ ಕೇಳಿ ಬಂದಂಥ ಮತ್ತು ಮಾಧ್ಯಮಗಳಲ್ಲಿ ಬಂದಂಥ ವರದಿಗಳನ್ನು ಕೇಳಿ ನೋಡಿ ನೀವು ಗಾಯಿಸಿಕೊಂಡು ಇಲ್ಲಿ ಬಂದಿದ್ದೀರಿ ಅಂತ ನಾವು ಅಂದ್ಕೊಳ್ತೀವಿ. ನೀವು ಬಂದಿರೋದು ಯಾತಕ್ಕಾಗಿ ಅಂತ ನಾವು ಕೇಳಿದರೆ ಅದು ಸೂಕ್ತ ಅಲ್ಲ. ನೀವು ಯಾತಕ್ಕೆ ಬಂದಿರ್ಬೋದು ಅನ್ನೋದು ಚೆನ್ನಾಗಿ ಯಾರಿಗಾದರೂ ಬಂದಟ್ಟ ಆಗುತ್ತೆ. ನೀವೆಲ್ಲ ಬಂದಿದ್ದೀರಿ. ನಮ್ಮ ಎಡಬಲದಲ್ಲಿ ಕೂತಿರ್ತಕ್ಕಂಥ ನಮ್ಮ ಮಠದ ಅಧಿಕೃತ ಸಂಸ್ಥೆಯಾದಂಥ ಸಮಾಜದ ಶ್ರೀಮದ್ ಸಾಧು ಸಧರ್ಮ ವೀರಶೈವ ಸಂಘದ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಇವರಿಗೆ ನಾವು ನೋಟಿಸ್ ಕೊಟ್ಟು ಕರೆಸಿಲ್ಲ. ನಮ್ಮ ಸಮಾಜದ ಅಧ್ಯಕ್ಷರು ಸಹ ನೀವು ಬನ್ನಿ ಅಂತ ಅವರಿಗೆ ನೋಟಿಸ್ ಕೊಟ್ಟು ಕರೆದಿಲ್ಲ. ಮಠಕ್ಕೆ ಬರಲಿಕ್ಕೆ, ತಾಯಿ ಮನೆಗೆ ಹೋಗಲಿಕ್ಕೆ ಯಾವ ಇನ್ವಿಟೇಷನು ಬೇಕಿಲ್ಲ. ತಾಯಿ ಮನೆಗೆ ಹೋಗಲಿ ಇನ್ವಿಟೇಷನ್ ಬೇಕೇನು? ಹಾಗೆ ಮಾತೃಸ್ಥಾನದಲ್ಲಿರ್ತಕ್ಕಂಥ ಮಠಕ್ಕೆ ಬರಲಿಕ್ಕೆ ಯಾವ ನೋಟಿಸ್ ಕೂಡ ಬೇಕಿಲ್ಲ. ಅಧಿಕೃತವಾಗಿ ಮೀಟಿಂಗ್ ಕರೆಯುವಾಗ
ಇವತ್ತು ಬಂದಿರತಕ್ಕಂಥದ್ದು ಗುರು ಶಿಷ್ಯರ ಸಂವಾದದಲ್ಲಿ ನೀವು ಬಂದಿದ್ದೀರಿ. ನಿಮ್ಮ ಅನಿಸಿಕೆಗಳು ಏನು ಹೇಳಬೇಕು ಅಂತಿದ್ದೀರಿ, ಅದಕ್ಕೆ ಏನು ವಿವರಣೆ ಬೇಕು ನಮ್ಮಿಂದ ಕೇಳ್ಬೋದು, ನಮ್ಮಿಂದ ವಿವರಣೆ ಪಡೆಯಬಹುದು. ನಿನ್ನೆ ಮಾಧ್ಯಮಗಳಲ್ಲಿ ಉಂಟಾಗಿರತಕ್ಕಂಥ ಕೋಲಾಹಲದ ಬಗ್ಗೆ ನಮ್ಮಿಂದ ನೀವು ಮಾಹಿತಿಯನ್ನು ಪಡೆಯಬಹುದು. ಅದು ನಿಮ್ಮ ಹಕ್ಕು, ಅದು ನಮ್ಮ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ದು. ಅದು ನಾವು ಪಾತ್ರೈಸೋದಕ್ಕೆ ಸಮಾಧಾನಕರವಾದ ಉತ್ತರವನ್ನು ಕೊಡಬೇಕಾಗುತ್ತೆ. ನಿವೇದಕ್ಕಾಗಿ ಬಂದಿದ್ದೀರಿ ಅನ್ನೋದು ಗೊತ್ತಿದ್ದೇ ಇದೆ, ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೆ ಮುಕ್ತ ಅವಕಾಶವನ್ನು ಕೊಡ್ತೇವೆ. ನೀವೇ ಯಾರು ಎಲ್ಲರಿಗೂ ಮಾತಾಡೋದು ಕಷ್ಟ. ಇಲ್ಲಿ ನೀವು ಕೆಲವಿಗಾಗಲೇ ನಮ್ಮ ಮಠದ ಅಧಿಕೃತ ಸುದ್ದಿವಾಹಿನಿಯಾದಂಥ ನ್ಯೂಸ್ ಪೋರ್ಟಲ್ನಲ್ಲಿ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿವೆ. ಅವೆಲ್ಲ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ಗಮನಿಸಿರಬಹುದು. ಮತ್ತು ಇನ್ನೂ ಪ್ರತಿಕ್ರಿಯೆಗಳು ಬರ್ತಾನೆ ಇದೆ. ನೀವೇನು ಹೇಳಬೇಕು, ನಮ್ಮಿಂದ ಏನು ವಿವರಣೆ ಪಡಿಬೇಕು ಅಂತಿದ್ದೀರೋ, ನಿಮ್ಮ ಅನುಮಾನಗಳೇನಾದರೂ ಇದ್ದರೆ, ಆಶಂಕೆಗಳೇನಾದರೂ ಇದ್ದರೆ, ಆತಂಕಗಳೇನಾದರೂ ಇದ್ದರೆ ನೀವು ಬಂದಿಗೆ ಮಾತಾಡೋದು. ನಿಮ್ಮ ಮನಸ್ಸಿನ ಗೊಂದಲಗಳೇನು, ಯಾಕೆ ಗೊಂದಲಗಳು ಸೃಷ್ಟಿಯಾಗಿವೆ, ಸೃಷ್ಟಿ ಮಾಡಿದರೆ ಇವುಗಳ ಹಿನ್ನೆಲೆ ಏನು, ಅದಕ್ಕೆ ನಿಮಗೆ ಮನದಟ್ಟಾಗುವ ಹಾಗೆ ನಾವು ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ನಿನ್ನೆ ತಾನೇ ರಾತ್ರಿ ನಿನ್ನೆ ಬೆಳಗ್ಗೆ ನಡೆದಂಥ ದಾವಣಗೆರೆಯಲ್ಲಿ ನಡೆದಂಥ ಸಭೆಯನ್ನು ಕುರಿತು ಅಲ್ಲಿ ಏನು ಕೆಲವು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅವೆಲ್ಲವೂ ನಾವು ಉತ್ತರವನ್ನು ನಿನ್ನೆಯ ನಮ್ಮ ಸುದ್ದಿವಾಹಿನಿ ಅಂದರೆ ನ್ಯೂಸ್ ಪೋರ್ಟಲ್, ಮಠದ ಅಧಿಕೃತ ನ್ಯೂಸ್ ಪೋರ್ಟಲ್ ಏನಿದೆ ಅದರಲ್ಲಿ ಬರೆದಿದ್ದೀವಿ. ನಿಮ್ಮ ಮೊಬೈಲಲ್ಲಿ ಅದೆಲ್ಲ ಇದೆಯಲ್ವಾ, news.ತರಳುಬಾಳು.in ಅಂತ ಎಲ್ಲ ಯುವಕರಿಗೆ ಚೆನ್ನಾಗಿ ಗೊತ್ತು. ಒಂದು ಈ ಸಭೆಯಲ್ಲಿ ನೀವು ಮಾತಾಡಿದರೆ 60 ವರ್ಷ ಅಂತ ಬಯಲದಲ್ಲಿ ಇದೆ, ಸಂವಿಧಾನನೇ ತಿದ್ದುಪಡಿ ಆಗುತ್ತೆ, ಮತ್ತು ಬಯಲ ಯಾಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಶ್ನೆಯನ್ನು ಶ್ರೀಧರ್ ಬಂದಿತ್ತು. ಮೊದಲನೇದಾಗಿ ಬೈಲಾದಲ್ಲಿ 60 ವರ್ಷಗಳ ಆದಮೇಲೆ ರಿಟೈರ್ ಆಗಬೇಕು ಅಂತ ಬೈಲಾದಲ್ಲಿ ಇಲ್ಲ. ಮೊದಲನೇದಾಗಿ ಏನಾಗ್ತಾ ಇದೆ ಅಂದರೆ, ಯಾರೋ ಆಳವಾಗಿ ಭಾಳ ಬೇಕಿಲ್ಲ, ಆಳ ಅಭ್ಯಾಸ ಮಾಡ್ತಾರೆ, ನೋಡ್ತಾ ಇದೆ, ಓದ್ತಾ ಇದೆ. ಇಲ್ಲಿದೆ ನಮ್ಮ ಬೈಲ. ಇದ್ಯಾವ ಬೈಲ ಇದು? ನಮ್ಮ ಮಠದ ಬೈಲ ಅಲ್ಲ, ನಮ್ಮ ಮಠದ ಶಿಷ್ಯರಾದಂಥ ನೀವು, ನಮ್ಮ ಹಿಂದಿನ ಪೂರ್ವಜರು 100 ವರ್ಷಗಳ ಹಿಂದೆ ಶ್ರೀಮದ್ ಸಾಧು ಸಂಧರ್ಮ ವೀರಶೈವ ಸಂಘ ಅಂತ ಹೇಳಿ ಇಲ್ಲಿಗೆ ಸರಿಯಾಗಿ 101 ವರ್ಷಗಳ ಹಿಂದೆ 1923ರಲ್ಲಿ ಸ್ಥಾಪನೆಯಾದಂಥ ಸಂಘ. ಆಗ ನಾವು ಇಲ್ಲ, ನೀವು ಇಲ್ಲ, ಯಾರ್ಯಾರು ಹುಟ್ಟಿದ್ದಿಲ್ಲ. ತಿಳಿತೆ 1923ನೇ ಇಸವಿಯಲ್ಲಿ ಸ್ಥಾಪನೆಯಾದಂಥ ಸಂಘ. ಆ ಸಂಘದ ಬೈಲ ನಾವು ತಿದ್ದುಪಡಿ ಮಾಡಿದ್ದೀವಿ ಅಂತ ಹೇಳಿ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಮೊದಲನೇದಾಗಿ ಆ ಸಂಘ ಸ್ಥಾಪನೆ ಆಗಿದ್ದು 1923 ಅಂತಲೇ ಗೊತ್ತಿಲ್ಲ ನಿನ್ನೆ ಸಭೆ ಕರೆದವರಿಗೆ. ಅವರೇನು ತಿಳ್ಕೊಂಡಿದ್ದಾರೆ, 1977ರಾಗೆ ದೊಡ್ಡ ಗುರುಗಳು ಬೈಲ ಇದ್ದರು, ಈಗಿನ ಗುರುಗಳು ಅದನ್ನು ತಿದ್ದಿ ತಮಗೆ ಹೇಗೆ ಬೇಕು ಹಾಗೆ ಅದನ್ನು ಪರಿಷ್ಕಾರ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ನಮ್ಮ ಸಮಾಜದ ಸಂಘದ ಸಂಘ ಹುಟ್ಟಿದ್ದು 1977ರಲ್ಲ. ಈ ಸಂಘ ಹುಟ್ಟಿದ್ದು 1923ರಲ್ಲಿ ಅನ್ನೋದನ್ನು ಚೆನ್ನಾಗಿ ನೀವು ಮಂದಾಟ ಮಾಡ್ಕೊಳ್ಳಿ.
1972 ಏನಾಯಿತು ಅಂದರೆ ದೊಡ್ಡ ಗುರುಗಳು ಈ 1923ನೇ ಸಾಲಿನ ಸ್ಥಾಪನೆ ಆದ ದಿನ ಮಾಡಿದಂಥ ಬೈಲಾವನ್ನು ತಿದ್ದುಪಡಿ ಮಾಡಿದ್ರು ದೊಡ್ಡ ಗುರುಗಳೇ ಹೊರತು ನಾವಲ್ಲ. ಇದು ಸ್ಪಷ್ಟ ಆದ ನಿಮಗೆ. 1977ರಲ್ಲಿ ಏನು ತಿದ್ದುಪಡಿ ಮಾಡಿದರು, ಯಾಕೆ ಹೀಗೆ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ? ದೊಡ್ಡ ಗುರುಗಳೇ ಪರಿಷ್ಕಾರ ಮಾಡಿದಂಥ ಈ ಬೈಲ ನಮ್ಮ ಕೈಯಲ್ಲಿದೆ. ಅವರು ಮಾಡಿದಂಥ ತಿದ್ದುಪಡಿ ಏನು? ಇದರಲ್ಲಿ 60 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಇದೆಯಾ? ಇಲ್ಲ. ಮತ್ತು ಎಲ್ಲಿಂದ ಬಂದಿದ್ದು ಅಂದರೆ ದೊಡ್ಡ ಗುರುಗಳು ತಮ್ಮ 60ನೇ ಇಸ್ವಿಗೆ ನಿವೃತ್ತ ಆಗ್ತೀವಿ ಅಂತ ಅವರೇ ಸ್ವಂತ ತೆಗೆದುಕೊಂಡಂಥ ನಿರ್ಣಯ ಅದು. ಅದಕ್ಕನುಗುಣವಾಗಿ ಅವರು 60 ವಯಸ್ಸಾದ ತಕ್ಷಣವೇ ದಾವಣಗೆರೆಯಲ್ಲಿ ರಜತೋತ್ಸವ ಅಂತ ಒಂದು ಕಾರ್ಯಕ್ರಮ ಆಗಿತ್ತು. ಆವಾಗ ಘೋಷಣೆ ಮಾಡಿದರು, ನಾವು ನಮ್ಮ 60ನೇ ಇಸ್ವಿಗೆ ನಿವೃತ್ತರಾಗ್ತೀವಿ ಅಂತ ಹೇಳಿ. ಅದನ್ನು ಯಾರೂ ಅಷ್ಟು ತಲೆಗೆ ಹಚ್ಕೊಂಡಿರಲಿಲ್ಲ. 66 ತಕ್ಷಣವೇ ದೊಡ್ಡಗಳು ನಾವು ಹಿಂಗೆ ಹೇಳಿದ್ವಿ, ನೀವೇನು ಮಾಡಲಿಲ್ಲ, ನಮ್ಮ ಮಾತಿನಂತೆ ನಾವು ನಿವೃತ್ತರಾಗ್ತೀವಿ ಅಂತ ಹೇಳಿ ಒಂದು ತ್ಯಾಗ ಪತ್ರವನ್ನು ಬರೆದರು. ಅದನ್ನು ಪ್ರಿಂಟ್ ಮಾಡಿ ಹಂಚಿದ್ರು. ತಿದ್ದುಪಡಿ ಆಗಬೇಕಾಗಿರೋದು ಬೈಲಾದಲ್ಲಿ ಇಲ್ಲದೇ ಇರತಕ್ಕಂಥದ್ದೇ ತಿದ್ದುಪಡಿ ಮಾಡಿದ್ದೇವೆ ಇಲ್ಲ ಅಲ್ಲಿ. ಇದು ಮೊದಲು ನಿಮಗೆ ಮಂದಟ್ಟಾಗಿದೆ. ಬೈಲಾದಲ್ಲಿ ತಿದ್ದುಪಡಿ ಮಾಡಬೇಕಾದಂಥ ಸಂಗತಿ ಒಂದಿದೆ, ಅದೇನೋದನ್ನು ನಿಮ್ಮ ಮುಂದೆ ಇರುತ್ತೆ. ಇಲ್ಲಿದೆ, ಬೈಲಾದಲ್ಲಿ ದೊಡ್ಡಗಳು ಮಾಡಿದೆ. ಏನು ಉತ್ತರಾಧಿಕಾರಿ ಅಂತ ಹೇಳ್ತಿರಲ್ಲಪ್ಪ, ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕಾದರೂ ಯಾರು? ಒಂದು ಶ್ರೀಧರ ಒಂದು ಮಾತು ಹೇಳಿದೆ, ಏನು 4 ಪಾಯಿಂಟು ರಾಮಾಯಣ ಉದಾಹರಣೆ ಕೊಟ್ಟು 4 ಪಾಯಿಂಟ್ ಹೇಳಿದ. ಅದನ್ನು ನಾವು 4ನೇ ಪಾಯಿಂಟನ್ನು ಪರಿಷ್ಕಾರ ಮಾಡೋಕ್ಕೆ ಬಯಸ್ತೀವಿ. ಏನು ಹೇಳಿದ 4 ಅಂದರೆ ಏನೇ ನಮ್ಮ ಈ ತೀರ್ಮಾನ ತೆಗೆದುಕೊಳ್ಳೋರು ಯಾರು? ನಮ್ಮ ಗುರುಗಳು ಅಂತ ಒಂದು ಮಾತನ್ನು ಆದೇಶದಲ್ಲಿ ಹೇಳಿದ. ನಾವು ಅದನ್ನು ಪರಿಷ್ಕಾರ ಮಾಡಲು ಬಯಸ್ತೀವಿ. ಈ ಸಮಾಜದ ಆಗುಹೋಗುಗಳ ಬಗ್ಗೆ ತೀರ್ಮಾನ ತೆಗೆದುಕೊಂಡರು ಜಗದ್ಗುರುಗಳಲ್ಲ. ಜಗದ್ಗುರುಗಳವರ ಮಾರ್ಗದರ್ಶನದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನೀವು ಇದು ಯಾರಿಗೂ ಗೊತ್ತಿರಲಿಲ್ಲ. ನಾವು ದೊಡ್ಡಗಳಿಗೆ ಹೇಳ್ತಾ ಇದ್ದರು ಅಂತ ಹೇಳಿ ನಾವು ಹಿಂದಿನ ಎಲ್ಲ ದಾಖಲೆಗಳನ್ನು, ಪತ್ರಗಳನ್ನು, ಪುಸ್ತಕಗಳನ್ನು ಓದಿ ನಾವು ಮತದಾನ ಮಾಡಿಕೊಟ್ರು. ನಿಮಗೆ ಎಲ್ಲಿ ಗೊತ್ತಿತ್ತಪ್ಪ? ಗೊತ್ತಿಲ್ಲ. ಗುರುಗಳಿಗೆ ಹಂಚಿ ಶಿಷ್ಯರು, ಶಿಷ್ಯರಿಗೆ ಹಂಚಿ ಗುರುಗಳು ನಡ್ಕೊಳ್ಬೇಕು ಅಂತ ಹೇಳಿದ್ದು ನಾವು ಸಂಶೋಧನೆ ಮಾಡಿ ನಿಮಗೆ ಮತದಾನ ಮಾಡಿಕೊಟ್ಟರು. ಅದು ನಮಗೆ ತಿಳಿಸ್ತದೆ. ತಿಳಿದ್ರೆ ನಮಗಾಗದೇ ಇರ್ತಕ್ಕಂಥದ್ದು ಇದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಶಿವ ಅವನು ಯಾರು? ಭಸ್ಮಾಸುರನಿಗೆ ಏನು ಕೊಟ್ಟ? ವರ ಕೊಟ್ಟ. ಏನು ಬೇಡ್ಕೊಂಡ ಭಸ್ಮಾಸುರ? ನಾನು 6 ತಲೆ ಮಕ್ಕಳು ಹೇಳಿದ್ರು ಅವ್ರು ಸುಟ್ಟು ಒಳ್ಳೆ ಶಿವ ತಥಾಸ್ತುಬಿಟ್ಟ. ಮತ್ತು ನೀವು ವರ ಕೊಟ್ಟಿದ್ದೀರ, ನಾನು ನಂಬದು ಹೇಗೆ ತಲೆ ನಿನ್ನ ತಲೆ ಮೇಲೆ ಕಾಲಿಟ್ಟು ನಿನ್ನ ತಲೆ ಮೇಲೆ ಕೈ ಇಡ್ತೀನಿ ಅಂತ ಹೋದ. ಶಿವ ಕಾಲಿಗೆ ಕೇಳಬೇಕಾಗ್ತದೆ. ನಾವು ಹೇಳಿಕೊಟ್ಟಿದ್ದರೆ ನಮಗೆ ತಿಳಿಸ್ತಾ ಇರತಕ್ಕಂಥ ಭಸ್ಮಾಸುರ. ಇಲ್ಲೇನಿದೆ, ದೊಡ್ಡ ಗುರುಗಳು ಎಷ್ಟು ಪರಿತಾಪ ಪಟ್ಟಿದ್ದಾರೆ. ನಮ್ಮ ಮುಂದೆ ಬಂದಿರತಕ್ಕಂಥ ಸಮಸ್ಯೆಗಳಿದಾವಲ್ಲ, ಇವೇನು ಗುರುಗಂಜಿ ಸಮಾನ ಅಷ್ಟೇ. ದೊಡ್ಡ ಗುರುಗಳು ಅನುಭವಿಸಿದಂತಹ ಹಿಂಸೆ, ತಾಪ, ಸಮಸ್ಯೆಗಳು, ಸವಾಲುಗಳು ನಮ್ಮ ಮುಂದೆ ಬಂದಿಲ್ಲ. ಅವನು ಧೈರ್ಯವಾಗಿ ಹೇಳ್ತು. ಏನು ನಡೀತು ಗೊತ್ತಾ ಪ್ರಕರಣ? ಭಾಳ ಹಿಂದೆ ದೊಡ್ಡಗಳು ಪಟ್ಟಕ್ಕೆ ಬಂದ. ಅವರು ಈ ಮಠಕ್ಕೆ ಬಂದದ್ದು 38ರಲ್ಲಿ, ಪಟ್ಟ ಆಗಿದ್ದು 40ರಲ್ಲಿ. 46ರಲ್ಲಿ
ದೊಡ್ಡ ಗುರುಗಳು ಇಲ್ಲಿ ಒಂದು ಹೈಸ್ಕೂಲನ್ನು ಮಾಡಿದರು, ಹಾಸ್ಟೆಲನ್ನು ಮಾಡಿದರು. ಮಾಡಿ ತಮ್ಮ ಸಾಮಾಜಿಕ ಸೇವಾ ಕಾರ್ಯವನ್ನು ಅವರು ಪ್ರಾರಂಭ ಮಾಡಿದರು. ಅದಕ್ಕಾಗಿ ದೊಡ್ಡ ದೊಡ್ಡ ಪುಸ್ತಕನೇ ಇಲ್ಲಿದೆ, ಕೊಡಬೇಕಿದೆ. ಅವರ ಮಾತುಗಳಲ್ಲಿ ನಿಮಗೆ ಹೇಳ್ತೀನಿ. ಮಠಕ್ಕೆ ನಾವೊಬ್ಬರೇ ಸ್ವಾಮಿಗಳು. ಇದು 46ನೇ ಇಸವಿಯಲ್ಲಿ ಬರೀತಾ ಇರೋದು ಗುರುಗಳು. ಯೋಚನೆ ಮಾಡಿ. ಮಠಕ್ಕೆ ನಾವೊಬ್ಬರೇ ಸ್ವಾಮಿಗಳು, ಬಿಡುವಿಲ್ಲದಷ್ಟು ಕಾರ್ಯಕಲಾಪಗಳು. ಎಲ್ಲವನ್ನು ನಾವೇ ಮಾಡಬೇಕು. ಅದರಲ್ಲೂ ಬಿಡುವು ಮಾಡಿಕೊಂಡು ಪ್ರವಾಸಗಳನ್ನು ಸಹ ಜೊತೆಗಿಟ್ಟುಕೊಂಡು 4-8 ಜನರನ್ನು ತರಬೇತಿಗೊಳಿಸಲು ಪ್ರಯತ್ನಿಸಿದೆವು. 4-5 ವರ್ಷಗಳು ನಮ್ಮ ಮಠ, ನಮ್ಮ ದೇಶ, ನಮ್ಮ ಸಮಾಜ ಇವುಗಳ ಪರಿಚಯ, ಭವಿಷ್ಯ ನಿರ್ಮಾಣ ಇವುಗಳ ಬಗ್ಗೆ ಶಿಕ್ಷಣ ಕೊಟ್ಟೆವು. ಆದರೆ ಅವರಲ್ಲಿ ಕಲಿಯಬೇಕೆಂಬ, ಸಮಾಜ ಕಟ್ಟಬೇಕೆಂಬ, ಹೋರಾಟ ಮಾಡಬೇಕೆಂಬ ಲವಲವಿಕೆಯನ್ನೇ ನಾವು ಕಾಣಲಿಲ್ಲ. ಎಲ್ಲರೂ ಓದಲು ನಿಲ್ಲಿಸಿ, ಅಂದರೆ ಯಾರನ್ನು ಒಂದೇ ತರಬೇತಿಗೊಳಿಸಬೇಕು ಅಂತ ಗುರುಗಳು ಕನಸು ಕಾಣ್ತಾ ಇದ್ರೋ ಅವ್ರ ಬಗ್ಗೆ ಬರೀತಾರೆ. ಎಲ್ಲರೂ ಓದನ್ನು ನಿಲ್ಲಿಸಿ ತಮ್ಮ ತಮ್ಮ ದಾರಿ ಹಿಡಿದು ಹೊರಟು ಹೋದರು. ಕಾಲಾಂತರದಲ್ಲಿ ಅದೇ ಕೆಲಸವು ನಮ್ಮ ನಿರೀಕ್ಷಣೆಗಿಂತ ಹೆಚ್ಚಾಗಿ ನಿರಾಯಾಸವಾಗಿ ಕೈಗೂಡಿ ಬರುತ್ತದೆ. ಇದು ದೈವ ಸಂಕಲ್ಪವೆಂದೇ ನಮ್ಮ ನಂಬಿಕೆ. ಉದಾಹರಣೆಗಾಗಿ ಕೆಲವನ್ನು ಇಲ್ಲಿ ನಿದರ್ಶನಕ್ಕಾಗಿ ಕೊಟ್ಟಲ್ಲಿ ತಪ್ಪಾಗಲಾರದು. ಈ ಬಗ್ಗೆ ನಮ್ಮ ಯತ್ನವು ಪರಾಕಾಷ್ಠೆಯನ್ನು ಮುಟ್ಟಿದರೂ ವಿಫಲರಾದವು. ಹಾಗಾಗಿ ಎಲಿಸಿದ್ದಪ್ಪನವರು, ಮಾಗನೂರು ಬಸಪ್ಪನವರು ಈಗೇನೋ ಒಂದು ಹಂತಕ್ಕೆ ಬರುತ್ತಲಿದ್ದೇವೆ. ಇತ್ತೀಚೆಗೆ ನಾವು ಬರೋಕ್ಕೆ ಮುಂಚೆ ಈ ತಂತು ಹರಿಯದೆ ಪಾರಂಪರ್ಯವಾಗಿ ಉಳಿದುಕೊಂಡು ಹೋಗಬೇಕು. ಈ ಬಗ್ಗೆ ತಮ್ಮ ಯೋಜನೆ ಏನು ಎಂದು ಕೇಳಿದರು. ರಿಸಾರ್ಟ್ನಾಗಲ್ಲ, ಅಪೂರ್ವ ಹೋಟೆಲ್, ಅಪೂರ್ವ ರಿಸಾರ್ಟ್ನಾಗಲ್ಲಪ್ಪ, ತಿಳಿತಾ ಖಾಸಗಿಯಾಗಿ ಕೂತ್ಕೊಂಡು ಗುರುಗಳನ್ನ ಕೇಳಬೇಕು. ಅವೆಲ್ಲ ಇಷ್ಟು ಕಟ್ಟಿ ಬೆಳೆಸಿದ್ದೀರಿ, ಮತ್ತು ಈ ತಂತು ಹರಿಯದಾಗಿ ಮುಂದೆ ನಡ್ಕೊಂಡು ಹೋಗ್ಬೇಕು, ತಾವೇನು ಚಿಂತನೆ ಮಾಡಿದ್ದೀರಿ, ಏನು ಮಾಡಿದ್ದೀರಿ ಅಂತ ಗುರುಗಳ ಪದತಲದಲ್ಲಿ ಕೂತ್ಕೊಂಡು ಕೇಳಿದ್ರು. ಯಾರು? ಮಾಮೂಲು ಬಸವನವರು, ಎಲಿಸಿದ್ದವರು, ಆಗಿನ ಸಮಾಜದ ಮುತ್ಸದ್ದಿಗಳು. ಅದು ಗುರುಗಳೇನು ಹೇಳಿದ್ರು ಗೊತ್ತೇನು? ಈ ಬಗ್ಗೆ ನಮ್ಮ ಯೋಜನೆಯು ಮಣ್ಣುಗೂಡಿದೆ ಎಂದೇ ಹೇಳಿದ್ರು. ಆದರೂ ನಮ್ಮದೊಂದು ನಂಬಿಕೆ ಇದೆ. ಸಾಕಷ್ಟು ಯತ್ನ ಮಾಡಿಯೂ ವಿಫಲತೆಯೇ ಕಂಡಲ್ಲಿ ನಮ್ಮ ದಾರಿ ಸರಿಯಿಲ್ಲ, ಮತ್ತೊಂದು ಯಾವುದೋ ದಾರಿ ಇದೆ. ಅದರ ಸೂಚನೆಯನ್ನು ಮುಂದೆ ದೇವರೇ ಕೊಡುತ್ತಾನೆ. ಆದ್ದರಿಂದ ನಮ್ಮ ಯೋಜನೆಯನ್ನು ನಿಲ್ಲಿಸಬೇಕು, ದೈವೇಚ್ಛೆಯ ನಿರೀಕ್ಷಣೆಯಲ್ಲಿ ಮುಂದೆ ಸಾಗಬೇಕು ಎಂಬುದು ನಮ್ಮ ಅನುಭವ ಸಿದ್ಧಾಂತ. ಇದು ದೊಡ್ಡಗಳು ಕಂಡು ಅವ್ರು ಯಾರು ಖಾಸಗಿಯಾಗಿ ಕೂತ್ಕೊಂಡು ಮಾಡಿದ್ರು. ಎಲ್ಲ ಪ್ರಯತ್ನ ಮಾಡಿದ್ರು, ಅವರಿಗೆ ಅವರ ಯತ್ನ ಫಲಕಾರಿಯಾಗಿರಲಿಲ್ಲ. ಮುಂದೇನಾಯಿತು? ಮಠಗಳಿಗೆ ಮರಿಗಳಾಗಲು ನಮ್ಮ ಸಮಾಜದಲ್ಲಿ ಯಾರೂ ಮುಂದೆ ಬರುವುದಿಲ್ಲ. ಸಮಾಜದ ಒಳ ರಹಸ್ಯವನ್ನು ಬಲ್ಲವರಂತೂ ಇನ್ನೂ ದೂರವೇ ಉಳಿಯುತ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಇಂದು ಪೀಠವನ್ನೇರಿರುವುದು ನಮ್ಮಿಚ್ಛೆಯಂತೆಯೂ ಶಿವಸಂಕಲ್ಪವಿದೆ, ಧೈರ್ಯವಾಗಿ ಮುನ್ನುಗ್ಗಿ ಅಂತ ನಮಗೆ ಪಟ್ಟ ಕಟ್ಟುವಾಗಿ ಹೇಳ್ತಾರೆ. ಈ ಮಠವು ವಿಶ್ವದ ಹಿತವನ್ನು ಬಯಸುವುದಾಗಬೇಕು. ಎಷ್ಟೋ ಜನರನ್ನು ಮಠಕ್ಕೆ ಮಾಡಿಕೊಡಬೇಕೆಂದು ಬೋಧಿಸಿದರು. ಆದರೆ ಅವರೂ ಬದುಕಲಿಲ್ಲ, ಮಠವನ್ನು ಬದುಕಿಕೊಳ್ಳಲಿಲ್ಲ. ನಾವು ಮಠಕ್ಕೆ ತೆಗೆದುಕೊಳ್ಳಬೇಕೆಂದು ಸೂಚನೆ ಬಂದದು, ನಿಮ್ಮನ್ನು ಮಠಕ್ಕೆ ತೆಗೆದುಕೊಳ್ಳಬೇಕೆಂದು ಸೂಚನೆ ಬಂದದು ಯಾರೆಂದರೂ ಅಲ್ಲ ಎಂದು ನಿಮ್ಮನ್ನಾಗಲಿ ನಿಮ್ಮ ತಂದೆ ತಾಯಿಯನ್ನಾಗಲಿ ನಾವು ಕೇಳಿಲ್ಲ. ಈಗ ನೀವು ನಮ್ಮ ಪೀಠದ 21ನೆಯ ಜಗದ್ಗುರುಗಳು. ಆದ್ದರಿಂದಲೇ ಇದನ್ನು ಶಿವಸಂಕಲ್ಪವೆಂದು ನಾವು ಕರೆಯುವುದು. ಈ ಸಂಕಲ್ಪವನ್ನು ಈಡೇರಿಸುವ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿಮಗೆ ಹುಟ್ಟಿನಿಂದಲೇ ಇವೆ ಎಂದು ನಮ್ಮ ನಂಬಿಕೆ. ಮೊಟ್ಟ ಮೊದಲು ಮಠಗಳೆಂದರೆ ಅಂಧಶ್ರದ್ಧೆಯ ಗೂಡು ಇತ್ಯಾದಿ ಬರಿತಾರೆ ಗುರುಗಳು. ನಮ್ಮನ್ನು ಆಯ್ಕೆ ಮಾಡಿದ ವಿಧಾನ ಹೇಗೆ ಅಂತ ಹೇಳ್ತೀವಿ. ಆ ವಿಧಾನ ಇಲ್ಲೇ
ಎಲ್ಲ ಅವ್ರ ಗುರುಗಳು ಪರಿಷ್ಕಾರ ಮಾಡಿರ್ತಾರೆ. ಇದು ನಮಗೆ ಗೊತ್ತಿರಲಿಲ್ಲ. ಇಲ್ಲೇನಿದೆ ನಂತರ ಗೊತ್ತಾಯಿತು. ನಾವು ಓದ್ತಾ ಇದ್ವಿ ಕಾಶಿ ಬನಾರಸ್ನಲ್ಲಿ. ಅಲ್ಲಿ ಓದ್ತಾ ಇರುವಾಗ ಗುರುಗಳಿಂದ ರೆಗ್ಯುಲರ್ ಪತ್ರಗಳು ಬರಬೇಕು. ಒಂದು ಸರಿ ಪತ್ರ ಬಂದು ಇದೊಂದು ಅಪ್ಲಿಕೇಶನ್ ಫಾರಮ್ ಇದೆ, ಇದನ್ನು ಭರ್ತಿ ಮಾಡಿಕೊಡಿಸು ಅಂತ ಅವರು ಒಂದು ಫಾರ್ಮ್ ಕಳಿಸ್ಕೊಡ್ತಾರೆ. ಯಾವ ಹಿನ್ನೆಲೆಯಲ್ಲಿ ಕಳಿಸಿದ್ರು ಅಂದರೆ ಇಲ್ಲಿ ಬಯಲಾದಲ್ಲಿ ಇದೆ. ಇದು ಮೊದಲಿದ್ದದ್ದಲ್ಲ, ದೊಡ್ಡ ಗುರುಗಳ ಕಾಲಕ್ಕಿಂತ ಹಿಂದೆ ಇದ್ದಂಥ ನಿಯಮ ಅಲ್ಲ. ದೊಡ್ಡ ಗುರುಗಳು ಪರಿಷ್ಕಾರ ಮಾಡಿದಂಥ ಬಯಲಾಗಿದೆ. ಏನಿದೆ ಅಂದರೆ ಮಹಾಸಂಸ್ಥಾನದ ಜಗದ್ಗುರು ಪೀಠಕ್ಕೆ ಚುನಾಯಿಸುವ ವಿಚಾರದಲ್ಲಿ ಈ ಕೆಳಕಂಡ ಸಂಪ್ರದಾಯವನ್ನು ಪಾಲಿಸಬೇಕು. ಜಗದ್ಗುರು ಪೀಠವು ಯಾವುದೇ ಕಾರಣದಿಂದ ಖಾಲಿಯಾದಲ್ಲಿ ಸಂಘವು ಯೋಗ್ಯ ಉತ್ತರಾಧಿಕಾರಿಗಳನ್ನು ಚುನಾಯಿಸಲು ವ್ಯಾಪಕವಾಗಿ ಕನ್ನಡ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡಬೇಕು. ಈಗ ಅರ್ಥವಾದ್ರ ಯಾರಾದರೂ ಮೆನ್ಷನ್ ಮಾಡಿದಾರ? ಸಮಸ್ಯೆ ಇರೋದು ಎಲ್ಲಿ ಅನ್ನೋದು ನಮಗೆ ಗೊತ್ತು. ಇವ್ರು ಯಾರು ಹೊರಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಈಗ ಇಲ್ಲಿ ಪೂರ್ತಿ ಓದ್ಬಿಡ್ತೀವಿ. ಜಗದ್ಗುರು ಪೀಠವು ಯಾವುದೇ ಕಾರಣದಿಂದ ಖಾಲಿಯಾದಲ್ಲಿ ಸಂಘವು ಯೋಗ್ಯ ಉತ್ತರಾಧಿಕಾರಿಗಳನ್ನು ಚುನಾಯಿಸಲು ಹೆಚ್ಚು ವ್ಯಾಪಕವುಳ್ಳ ಕನ್ನಡ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡಬೇಕು. ಪ್ರಕಟಣೆಗೆ ಅನುಸಾರವಾಗಿ ಬಂದಂಥ ಅರ್ಜಿಗಳಲ್ಲಿ ಪೀಠದ ಸಂಪ್ರದಾಯಕ್ಕೆ ಅನುಗುಣವಾಗಿದ್ದ ಅರ್ಜಿದಾರನನ್ನು ಮಾತ್ರ ಸಂದರ್ಶನ ಮಾಡಿ ಸರಿಕಂಡವರನ್ನು ಆರಿಸಿ ಶ್ರೀ ಜಗದ್ಗುರುಗಳವರು ಜೀವಂತವಿದ್ದಲ್ಲಿ ಅವರಿಂದ ಮನ್ನಣೆ ಪಡೆಯಬೇಕು. ಅಂತೆಯೇ ಸರ್ವ ಸಂಘದ ಸದಸ್ಯರ ಮತ್ತು ಸಮಸ್ತ ಶಿಷ್ಯ ಮಂಡಳಿಯ ಬಹುಮತದ ಒಪ್ಪಿಗೆ ಪಡೆಯಬೇಕು. ಇದಕ್ಕನುಗುಣವಾಗಿ ದೊಡ್ಡ ಗುರುಗಳು ನಮಗೆ ಖಾಸಗಿಯಾಗಿ ಒಂದು ಪತ್ರವನ್ನು ಬರೆದು ಒಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿದ್ರು. ಇದು ಗೊತ್ತಾ ನಿಮಗೆ? ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ನಾವು ಅದನ್ನು ಭರ್ತಿ ಮಾಡಲಿಕ್ಕೆ ನಿರಾಕರಿಸಿದ್ವಿ. ದೀರ್ಘವಾದ ಪತ್ರ ಬರೆದು ಒಂದು 2-3 ಪುಟ. ಅದು ಈಗ ಮಠದಲ್ಲಿ ಇಲ್ಲ. ಈಗ ಅದು ಕಾಪಿ ಇದರಲ್ಲಿ ಓದ್ಬೋದಾಗಿದೆ. ಅದು ಏನು ಬರೆದಿದ್ದೀವೋ ನಮಗೆ ಗೊತ್ತಿದೆ, ಅದನ್ನು ಹೇಳ್ತೀನಿ ನಿಮಗೆ. ನಾವು ಈ ಥರದ ಅರ್ಜಿಯನ್ನು ಭರ್ತಿ ಮಾಡಲಿಕ್ಕೆ ನಮ್ಮ ಕಾನ್ಷಿಯಸ್, ನಮ್ಮ ಆತ್ಮ ಒಪ್ಪಲ್ಲ. ಯಾಕೆ ಅಂದರೆ ಮಠದ ಸ್ಥಾನ ಇದು ಯಾವುದೋ ಸರ್ಕಾರಿ ನೌಕರಿ ಅಲ್ಲ, ಯಾವುದೇ ಕಂಪ್ನಿ ನೌಕರಿ ಅಲ್ಲ, ಯಾವುದೇ ವಿಶ್ವವಿದ್ಯಾಲಯದ ನೌಕರಿ ಅಲ್ಲ. ಆದ್ದರಿಂದ ಯಾರಿದು ಅರ್ಜಿ ತಗೊಂಡು ಅರ್ಜಿ ಹಾಕ್ತಾರೋ ಅವರನ್ನೇ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಅವರ ಏನಿದು ಅವರ ಮನಸ್ಸಿನಲ್ಲಿ ಯಾಕೆ ಅವರು ಭರ್ತಿ ಮಾಡ್ತಾ ಇದ್ದಾರೆ ಅಂತ. ಇದು ನೌಕರಿ ಅಲ್ಲ ಇದು. ಆದ್ದರಿಂದ ತಮ್ಮ ಈ ನಿರ್ದೇಶನವನ್ನು ಪಾಲಿಸಲಿಕ್ಕೆ ನಮ್ಮ ಅಂತರಾತ್ಮ ಒಪ್ತಾ ಇಲ್ಲ, ನಾವು ಭರ್ತಿ ಮಾಡೋಕ್ಕಾಗಲ್ಲ ಅಂತ ಬದಲಾಗಿದೆ. ಆಗ ದೊಡ್ಡ ಗುರುಗಳಿಂದ ಮತ್ತೆ ಭಾಳ ದೊಡ್ಡ ಖಾರವಾದ ಪತ್ರ ಬಂತು. ಇವೆಲ್ಲ ಅಹಂಕಾರ ಬಿಟ್ಟು ನಾವು ಆದೇಶ ಮಾಡ್ತಾ ಇದ್ದೀವಿ, ನೀವು ಸುಮ್ಮನೆ ಭರ್ತಿ ಮಾಡು ಅಂತ ಬರೆದು. ಆಗ ನಾವು ದೊಡ್ಡ ಗುರುಗಳಿಗೆ ಅನಿವಾರ್ಯವಾಗಿ ಗುರುಗಳ ಆದೇಶವನ್ನು ತಿರಸ್ಕರಿಸಬಾರದು, ಅವರ ನಿರ್ದೇಶನವನ್ನು ಪಾಲಿಸಬೇಕು ಅಂತ ಹೇಳಿ ನಮ್ಮ ಆತ್ಮಕ್ಕೆ ಒಪ್ಪಿಗೆ ಆಗದೇ ಇದ್ದರೂ ಕೂಡ ಗುರುಗಳ ಆಶೋತ್ತರಕ್ಕೆ ಸ್ಪಂದಿಸಬೇಕು, ಅದು ಭರ್ತಿ ಮಾಡಬೇಕು ಅಂತ ಭರ್ತಿ ಮಾಡಿ ಕಳಿಸಿದ್ವಿ. ನಮ್ಮನ್ನು ಸಮಾಜ ಆಯ್ಕೆ ಮಾಡ್ತದೆ. ಇದೇನಿದು ಸರ್ಕಾರಿ ನೌಕರಿ ಇಂಟರ್ವ್ಯೂ ಏನಿದು? ಆಯಿತು. ಈಗ ಆಯ್ಕೆ ಮಾಡಬೇಕಾದ್ರೆ ಯಾರು? ನಾವಲ್ಲ, ಈ ಮಠದ ಪೀಠಾಧಿಪತಿಗಳಲ್ಲ. ಆಯ್ಕೆ ಮಾಡಬೇಕಾದ್ರೆ ನೀವು ಶಿಷ್ಯರು. ನಮ್ಮದೇ ಆಗಬೇಕು. ಬಯಲಾದಲ್ಲಿದೆ, ಇದಿದೆ. ನೀವು ಹಾಗಾದ್ರೆ ಪೇಪರಿಗೆ ಪ್ರಕಟಣೆ ಕೊಡ್ರಿ, ಅಡ್ವರ್ಟೈಸ್ ಮಾಡಿರಿ, ಮಾಡಿ ಆಯ್ಕೆ ಮಾಡ್ಕೊಂಡು ಬಂದು ನಮ್ಮ ಅನುಮೋದನೆ ಕೊಡಿರಿ. ಇಷ್ಟೇ ಇರೋದು. ಯಾರು ಸಭೆ ಮಾಡಿದಾರಲ್ಲ ಅವ್ರಿಗೆ ಹೇಳ್ರಿ. ಸಭೆ ಕರಿತೀವಿ, ನೀವು ಅಡ್ವರ್ಟೈಸ್ಮೆಂಟ್ ಕರಿತೀರಾ? ಆಗತ್ತಾ ಅಡ್ವರ್ಟೈಸ್ಮೆಂಟು? ಮಾಡ್ತೀರಾ? ಹೇಳ್ರಿ. ಇದನ್ನು ನಾವು ಮೊಟ್ಟ ಮೊದಲು ವಿರೋಧಿಸಿದ್ರೆ ನಾವು ಈಗ ಏನೆಲ್ಲ ಅರ್ಜಿಗಳು ಬರ್ಬೋದು ಎಲ್ಲೆಲ್ಲಿಂದ ಅಂತ ಯೋಚನೆ ಮಾಡಿ ಹೇಳಿದ್ದೆ.
ಇದು ತಿದ್ದುಪಡಿ ಆಗಿ ಇಲ್ಲೆಲ್ಲೂ 60 ವರ್ಷ ಅಂತ ಇಲ್ಲಪ್ಪ. ತಿದ್ದುಪಡಿ ಆಗಬೇಕಾಗಿರೋದು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಡಬಹುದಾ, ಸಿರಿಗೆರೆ ಪೀಠ ಖಾಲಿ ಇದೆ, ಆಸಕ್ತರು ಅರ್ಜಿ ಸಲ್ಲಿಸ್ರಿ ಅಂತ ಹೇಳಿ ಮಾಡಕ್ಕೆ ಸಾಧ್ಯನ ಹೇಳಿ. ಆಗತ್ತೇನಪ್ಪ? ಅಲ್ಲೋ ನಿಮ್ಮ ಮನೆಗೆ ಯಾರು ಸೊಸೆ ಮಾಡ್ಕೋಬೇಕು ಅಂತ ಎಷ್ಟು ಯೋಚನೆ ಮಾಡ್ತೀರಿ? ಏನೇನೋ ಜಾತಕ ತೆಗೆಸಿ ಏನೇನೋ ಮಾಡಿ ಇಲ್ಲ ಯಾರನ್ನೋ ಕೇಳಿ ಮಾಡ್ತಿರೋದ ಇಲ್ಲ? ನಿಮ್ಮ ಮನೆಗೆ ಬಂದು ಕೊಡ್ತಾಳೆ ಇಲ್ಲೋ? ನಿಮ್ಮಂತರ ಮುಂದೆ ನಡೆಸ್ತಾಳೆ ಇಲ್ಲೋ? ಆಕೆ ಗುಣ ಸ್ವಭಾವಗಳು ಏನು? ನೀವು ಅರ್ಜಿ ಕರಿತೀರಾ? ನಮ್ಮನೆ ಸೊಸೆ ಆಗ್ಲಿಕ್ಕೆ ಯಾರ್ಯಾರು ಇಷ್ಟ ಇದ್ದಾರೆ ಅವರೆಲ್ಲರೂ ಅರ್ಜಿ ಹಾಕಿರಿ ಅಂದರೆ ಶಿವಶಂಕರಪ್ಪನವ್ರು ಸೊಸೆ ಹಾಕ್ಲಿಕ್ಕೆ 8 ಜನ ಅರ್ಜಿ ಹಾಕ್ತಾರ ಇಲ್ಲ? ಏನಪ್ಪ ಇರೋ ಸಮಸ್ಯೆ ಇಲ್ಲಿ. ಅದಕ್ಕೆ ಹೇಳ್ತೀವಿ ಕೇಳು, ಮುಂದಿನ ಹೇಳ್ತಿದ್ದೀವಿ, ಮುಂದಿನ ಹೇಳ್ತೀವಪ್ಪ. ಸಮಸ್ಯೆ ಇರೋದು ಇಲ್ಲಿ. ಈಗೇನು ಮಾಡಿದ್ದಾರೆ ಅವರು? ಆಪ್ತವರಚನೆ ಮಾಡಬೇಕು, ಹೌದಲ್ಲ? ಸಮಸ್ಯೆ ಇರೋದು ಎಲ್ಲಿ ಅಂದರೆ ಚಿತ್ರದುರ್ಗ ಕೋರ್ಟ್ನಲ್ಲಿ ಕೆಲವರು ಯಾರ್ಯಾರು ಅಂತ ಇದೆ ಅಲ್ಲಿ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ ನ್ಯೂಸ್ ಪೋರ್ಟಲ್ಲಿ ಇಲ್ಲಿದೆ. ಯಾವುದು ಕೊಡಲ್ಲ ಚಿತ್ರದುರ್ಗ ಕೋರ್ಟ್ನಲ್ಲಿ 22 ಐಎಗಳಿದ್ದಾವೆ, ಇಂಟರ್ಲೋಕೇಟರ್ ಅಪ್ಲಿಕೇಶನ್ಸ್. ಎಷ್ಟನೇದು ಕೊಟ್ಟಾಗ ಸೋಮಣ್ಣ ವಕೀಲರು ಎಷ್ಟನೇದು ಉತ್ತರಾಧಿಕಾರಿ ಎಷ್ಟನೇದಪ್ಪ ಅದು? ಎಷ್ಟನೇ ಜಲ್ದಿ ಹೇಳಪ್ಪ, ಎಷ್ಟನೇದು? ಎಷ್ಟನೇ ಇಶ್ಯೂ ಹೇಳಪ್ಪ? ಮೇಲೆ ವೆಯ್ಟ್ ಏಳನೇದು ಹಾಂ ಇಲ್ಲಿದೆ. For the above reasons stated in the accompanying affidavit, the plaintiffs most humbly pray that the Honorable Court may be pleased to grant temporary injunction restraining the third defendant or any other person claiming under or through him for constituting any committee to select successor Jagadguru of first defendant Burhan Mata ಅಂತ ಬರೀತಾರೆ. ಯಾವುದೇ ಈ ಮಠಕ್ಕೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡತಕ್ಕಂಥ ಯಾವ ಸಮಿತಿಯನ್ನು ರಚನೆ ಮಾಡಬಾರ್ದು, ಹಾಗೆ ಇಂಜೆಕ್ಷನ್ ಕೊಡಿ ಅಂತ ಹೇಳಿ ನಿಮ್ಮ SS ಪಾಟೀಲ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ 9 ಜನ. ಅದು ವಿಚಾರಣೆ ಹಂತದಲ್ಲಿದೆ. ಈ ತಕ್ಷಣವೇ ಏನಾದರೂ ನೀವು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ದೊಡ್ಡ ಅನಾಹುತ ಆಗುತ್ತೆ. ಇಲ್ಲಿ ವಕೀಲಿದ್ದರೆ ಗೊತ್ತಾಗುತ್ತೆ ಏನು ಅನಾಹುತ ಆಗುತ್ತೆ. ಕಮಿಟಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ ಅದಕ್ಕೊಂದು ಇಂಜೆಕ್ಷನ್ ತರ್ತಾರೆ. ಅದು ತೀರ್ಮಾನ ಆಗುವುದು ಎಷ್ಟೋ ವರ್ಷ ಹಿಡಿತಾ ಕಾನ್ಸ್ಟಿಟ್ಯೂಟ್ ಮಾಡಿ ಸಹ ಪ್ರಯೋಜನ ಆಗಲ್ಲ. ಅದನ್ನು ಆದಷ್ಟು ಈಗ 3 ವರ್ಷ ಆಗಿದೆ, ಆದಷ್ಟು ಬೇಗನೆ ನಾವು ಇದನ್ನು ವಜಾಗೊಳಿಸೋ ಹಾಗೆ ಕೋರ್ಟ್ ಆದೇಶ ಆಗೋ ಹಾಗೆ ನಮ್ಮ ವಾದವನ್ನು ಮಂಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಒಟ್ಟು 22ರಲ್ಲಿ ಈಗಾಗಲೇ ಒಂದು 4-5 ಐಎಗಳು ವಜಾ ಆಗಿದ್ದಾರೆ, ಯಾವ ಅವ್ರ ಪರವಾಗಿಲ್ಲ. ಅವರೇನು ಕೇಸ್ ಹಾಕಿದ್ದಾರೆ 9 ಜನ. ಈ ನಮ್ಮ ಮಠದ ಶಿಷ್ಯರು ಕೇವಲ 9 ಜನನ ಸುಮಾರು ಇದು ಕೇಸ್ ಹಾಕಿದಾಗ ಒಂದು 500-600 ಜನ ನಮ್ಮ ಶಿಷ್ಯರು ವಾಲಂಟಿಯರ್ ಆಗಿ ನಮ್ಮನ್ನು ಪ್ರತಿವಾದಿಗಳನ್ನು ಮಾಡಿಕೊಡಿ ಅಂತ ಹೇಳಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಇಂಪ್ಲೀಡ್ ಅಪ್ಲಿಕೇಶನ್ ಅಂತಾರೆ ಅದಕ್ಕೆ, ಕೋರ್ಟ್ ಕೇಸ್ ಬಲ್ಲವರು ಇಂಪ್ಲೀಡ್ ಅಪ್ಲಿಕೇಶನ್. ನಮ್ಮನ್ನು ಈ ಕೋರ್ಟ್ನಲ್ಲಿ ಕೇಸ್ನಲ್ಲಿ ಸೇರಿಸ್ಕೊಳ್ಳಿ, ನಮ್ಮ ವಾದನ ಕೇಳಿ.
ಯಾಕೆ ನೀವೇನೇ ತೀರ್ಮಾನ ಮಾಡಿದ್ರು ನಮ್ಮ ಸಮಾಜಕ್ಕೆ ಇದು ಏನಾಗುತ್ತೆ ಅಪ್ಲೈ ಆಗುತ್ತೆ. ಆದರೆ ನಮ್ಮ ವಾದನ ಕೇಳಿ 506 ಜನ ಅರ್ಜಿ ಹಾಕಿದ್ದಾರೆ. ಅದು ಮೊನ್ನೆ ವಿಚಾರಣೆ ನಡೆದು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ನಡೆದು ಆ 500-600 ಜನನು ಡಿಫೆಂಡೆಂಟ್ಸ್ ಆಗಿ ಪ್ರತಿವಾದಿಗಳನ್ನಾಗಿ ಕೋರ್ಟು ಅಂಗೀಕಾರ ಮಾಡಿದೆ. ಆದರೆ ಈ ಜನರು ವಯೋಧಿಕರು ಹೈಕೋರ್ಟಿಗೆ ಹೋಗಿ ತಾತ್ಕಾಲಿಕ ತಡೆಯನ್ನು ತೆಗೆದಿದ್ದಾರೆ. ಕೋರ್ಟು ಇಲ್ಲಿ ಚಿತ್ರದುರ್ಗ ಕೋರ್ಟು ಅಂಗೀಕಾರ ಮಾಡಿಕೊಂಡಿದ್ರು, ಅದಕ್ಕೆ ಅವ್ರು ತಡೆ ಹಾಕಿದ್ದಾರೆ. ಅದು ಮತ್ತೆ ಈಗ ವಿಲೇವಾರಿ ಆಗಬೇಕು ಹೈಕೋರ್ಟ್ನಲ್ಲಿ. ಅದು ತೀರ್ಮಾನ ಆಗೋವರೆಗೂ ಉಳಿದ ಯಾವ ಇಶ್ಯೂಸನ್ನು ವಿಚಾರಣೆ ಮಾಡಬಾರದು ಅಂತ ಹೇಳಿ ಕೋರ್ಟ್ ಗಮನಕ್ಕೆ ನಮ್ಮ ವಕೀಲರು ತಂದಿದ್ದಾರೆ. ಇವೆಲ್ಲ ಗೊಂದಲಗಳು ಇರತಕ್ಕಂಥದ್ದು ಈ ಜನ ಮಠದಲ್ಲೇ ಛತ್ರಛಾಯೆಯಲ್ಲಿ ಬೆಳೆದವರು ಮಠದ ವಿರುದ್ಧವಾಗಿ ಆಗಿರ್ತಕ್ಕಂಥ ಈ ಕೇಸು ನಮ್ಮ ಸಮಾಜದ ಪವಿತ್ರತೆಯ ಬಗ್ಗೆ ಏನೇನು ವ್ಯವಸ್ಥೆಗಳು ಮಾಡಬೇಕೋ ಅದಕ್ಕೆ ತಾಂತ್ರಿಕ ತೊಡಕನ್ನು ಉಂಟು ಮಾಡಿದ್ದಾರೆ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಇದು ನಿಮಗೆ ಗೊತ್ತು ಮಾಡ್ತಿದ್ದೀವಿ. ಇದು ಗೊತ್ತಿದೆ ನಿಮಗೆ? ಇಲ್ಲ. ಇದು ನಾವೀಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈ ಬಯಲಾವನ್ನು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದೆ, ನೌಕರಿ ಅಲ್ಲ ಇದು. ಆ ಕಾರಣಕ್ಕಾಗಿ ಇದನ್ನು ತೆಗೆದುಹಾಕಬೇಕು. ಉತ್ತರಾಧಿಕಾರಿ ಆಯ್ಕೆ ಸಮಿತಿಯನ್ನು ಮಾಡಬೇಕು. ಗುರುಗಳೊಬ್ಬರೇ ಮಾಡಬಾರ್ದು, ಆಯ್ಕೆ ಸಮಿತಿಯನ್ನು ಮಾಡಬೇಕು. ಆಯ್ಕೆ ಸಮಿತಿ ದೊಡ್ಡ ಗುಡದೇನಿದಿಲ್ಲ, ಬಯಲಾದಲ್ಲಿ ಬರೆದಿರೋದು ಸಾಧು ಸಂದರ್ಭ ವೀರೇಶ್ವರ ಸಂಘ ಆಯ್ಕೆ ಮಾಡಿ ಸೂಕ್ತ ಉತ್ತರಾಧಿಕಾರಿಯನ್ನು ಗುರುಗಳು ಜೀವಂತವಾಗಿದ್ದರೆ ಅವರು ಅನುಮೋದನೆ ಪಡಿಬೇಕು ಅನ್ನೋದು ಭಾಳ ಚೆನ್ನಾಗಿದೆ. ಅವರೆಲ್ಲ ಅಂತಂದರೆ ನೀವು ಬಹುಮತ ನೀವು ತೀರ್ಮಾನ ಮಾಡಬೇಕು ಅಂತಿದೆ. ಇದು ಕಾನೂನಿನ ಕಲಂಗಳಿರ್ತಕ್ಕಂಥದ್ದು. ಇಂಟ್ರಸ್ಟೇಡಿ ಬರೋಣ. ನೀವು ಬೈಲ ಯಾವುದು, ಟ್ರಸ್ಟೀಡ್ ಯಾವುದು, ಸರಿಯಾದ ಪರಿಜ್ಞಾನ ಏನಿದೆ ಆ ಟ್ರಸ್ಟೀಡ್ನಲ್ಲಿ, ಬೈಲಾದಲ್ಲಿ ಏನಿದೆಯೋ ಏನೂ ಸರಿಯಾಗಿ ಗೊತ್ತಿಲ್ಲ ಯಾರಿಗೂ. ನಾವೇನು ಟ್ರಸ್ಟೀಡ್ ಮಾಡಿದ್ದೀವಿ 1990ರಲ್ಲಿ, ಅದು ಸಂಘದ ಈ ಬಯಲಾಕ್ಕೆ ಪೂರಕವಾಗಿದೆಯೇ ಹೊರತು ಅದರ ವಿರುದ್ಧವಾಗಿ ಯಾವ ಕಲಂಗಳು ಇಲ್ಲ. ಅದು ನೀವು ಮೊದಲು ಮಂದನೆ ಮಾಡ್ಕೊಳ್ಬೇಕು. ಇಲ್ಲಿ ಏನಿದೆಯೋ ಬಯಲಾದಲ್ಲಿ ಅದನ್ನೇ ನಾವು, ಯಾಕಂದರೆ ಕೇಂದ್ರ ಸರ್ಕಾರದ ಅನುಮತಿ ಪಡಬೇಕಾಗಿದೆ ಟ್ಯಾಕ್ಸ್ ಎಕ್ಸಾಮ್ಷನ್ನ. ಹೀಗಾಗಿ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಬರೀಬೇಕಾಗಿದೆ. ಒಳ್ಳೆಯ ವಕೀಲರು, ನುರಿತವರು ಅವ್ರನ್ನ ಇಟ್ಕೊಂಡೇ ಬರ್ತಾರೆ. ಇದು ಗುಪ್ತವಾಗಿ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲದಂಗೆ ಮುಚ್ಚಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾರಲ್ಲ, ಅದರಲ್ಲಿ ಅದು ಸುಳ್ಳು, ಅಪ್ಪಟ ಸುಳ್ಳು. ಅಂದು ಇವತ್ತೇನು ಬಸವರಾಜಪ್ಪನವರು ಅಧ್ಯಕ್ಷರಿದ್ದಾರೆ, ಹಿಂದಿದ್ದವರು ಆವತ್ತಿದ್ದವರು ಮಾಲೂರು ಬಸಪ್ಪನವರು, ಅವರ ಅಧ್ಯಕ್ಷತೆಯಲ್ಲಿ ನಾವು ಮೀಟಿಂಗನ್ನು ಕರೆದು ಬೈಲ ಇದು ಟ್ರಸ್ಟ್ ಡೀಡನ್ನು ಮಾಡಿದ್ವಿ. ಹಿಂದೆಲ್ಲ ವಿವರಣೆ ಕೊಟ್ಟಿದ್ದೀವಿ. ಇಲ್ಲಿ ಇದೇ ಸಭಾಮಂಟಪದಲ್ಲಿ ಎಲ್ಲ ವಿವರಣೆ ಕೊಟ್ಟಿದ್ದೀವಿ. ಈಗ ಹೇಳ್ತಾ ಇರೋದು ಮತ್ತೆ ಅದನ್ನು ಪುನರುಚ್ಚರಿಸಿದಂಗೆ ಆಗ್ತಾ ಇದೆ ಹೊರತು ಹೊಸ ಸಂಗತಿ ಏನೂ ಅಲ್ಲ. ಎಲ್ಲ ವಿವರಣೆ ಕೊಟ್ಟಿದ್ದೀವಿ. 1979ರಲ್ಲಿ ನಮಗೆ ಪಟ್ಟ ಆದಾಗ ನಮ್ಮ ಮಠಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರಲಿಲ್ಲ. ದೊಡ್ಡ ಗುರುಗಳು ಪ್ರಯತ್ನ ಮಾಡಿದರು, ಅದು ವಿಫಲವಾಗಿದೆ. ನಾವು ಬಂದ ಮೇಲೆ ಆಮೂಲಾಗ್ರವಾಗಿ ಅವೆಲ್ಲ ಕರೆಸ್ಪಾಂಡೆನ್ಸ್ಗಳನ್ನು ಓದಿ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಹಣಕಾಸಿನ ಇಲಾಖೆ ಜೊತೆಗೆ ಪತ್ರ ವ್ಯವಹಾರ ಶುರು ಮಾಡಿದ್ವಿ. 1 ವರ್ಷ ಹೇಳಿದ್ವಿ. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, 1 ವರ್ಷದ ನಾವು ಪಟ್ಟಕ್ಕೆ ಬಂದ 1 ವರ್ಷದ ಕಾಲಾವಧಿಯಲ್ಲಿ ನಮ್ಮ ಮಠಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ಕೇಂದ್ರ ಸರ್ಕಾರದಿಂದ ಪಡೆಯುವಲ್ಲಿ ನಾವು ಯಶಸ್ವಿಯಾಗ್ತೀವಿ. ಗೆಜೆಟ್ ನೋಟಿಫಿಕೇಷನಲ್ಲಿ ಈ ಭಾರತದ ಗೆಜೆಟ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾಗಿದೆ.
ಶ್ರೀಮದುಜ್ಜಯಿನಿ ಸದ್ಧರ್ಮ ಸಿಂಹಾಸನ ಶ್ರೀ ತರಳುಬಾಳು ಜಗದ್ಗುರು ಬೃಹನ್ಮಠ. ಇದಕ್ಕೆ 1023C5 ಕಲಮಡಿಯಲ್ಲಿ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಅಂತ ಇದಾಗಿದೆ. ಮುಚ್ಚಿಟ್ಟ ಹೆಂಗಾದಪ್ಪ, ಈ ತೆರಿಗೆ ವಿನಾಯಿತಿಯನ್ನು ತೊಗೊಂಡ್ಮೇಲೆ ನಮಗೊಂದು ಮನಸ್ಸಿನಲ್ಲಿ ಒಂದು ಅಳುಕಿತ್ತು. ಅದನ್ನು ಯಾರ ಜೊತೆಗೂ ನಾವು ಹಂಚ್ಕೊಂಡಿರಲಿಲ್ಲ. ಅದು 10 ವರ್ಷಗಳ ನಂತರ ನಾವೇನು ಸ್ವಲ್ಪ ಆತಂಕ ಇಟ್ಕೊಂಡಿದ್ವಿ, ಅದು ಆತಂಕ ಪ್ರಕಟ ಆಯಿತು. ಏನದು ಅಂತ ಹೇಳಿದರೆ, ತೆರಿಗೆ ವಿನಾಯಿತಿಯ ನಿಯಮಗಳಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆ ತಂತು. ಇದು ಕಾಯಂ ಕೊಟ್ಟಿರೋದು ಅಂತ ಭಾವಿಸಬಾರದು. ಇನ್ನು ಮುಂದೆ ಯಾವ್ಯಾವ ಸಂಘ ಸಂಸ್ಥೆಗಳು ಈ ತೆರಿಗೆ ವಿನಾಯಿತಿಯನ್ನು ಪಡೆದವೋ ಆ ಸಂಸ್ಥೆಗಳೆಲ್ಲವೂ 10 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಿಸ್ಕೋಬೇಕು, 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಿಸ್ಕೋಬೇಕು ಅಂತ ನಿಯಮ ಬಂತು. ಆ ರಿನ್ಯೂವಲ್ ಕಳಿಸಿದಾಗ ಅಲ್ಲಿ ತಡೆ ಉಂಟಾಯಿತು. ಅಬ್ಜೆಕ್ಷನ್ ಮಾಡಿದರು ಕೇಂದ್ರ ಹಣಕಾಸು ಇಲಾಖೆ. ಏನು ಅಬ್ಜೆಕ್ಷನ್ ಮಾಡ್ತು ಅಂತ ಹೇಳಿದರೆ, ನೀವು ಟ್ಯಾಕ್ಸ್ ವಿನಾಯಿತಿ, ತೆರಿಗೆ ವಿನಾಯಿತಿ ಪಡೆದಿರ್ತಕ್ಕಂಥದ್ದು ಶ್ರೀ ತರಳುಬಾಳು ಜಗದ್ಗುರು ಬೃಹನ್ಮಠಕ್ಕೆ. ಆದರೆ ನೀವು ಬೈಲಾ ಸಬ್ಮಿಟ್ ಮಾಡಿರತಕ್ಕಂಥದ್ದು ಮಠದ್ದಲ್ಲ, ಶ್ರೀಮದ್ ಸಾಧು ಸದ್ಧರ್ಮ ವೀರಶೈವ ಸಂಘದ ಬೈಲಾ ನೀವು ಕೊಟ್ಟಿದ್ದೀರಿ. ಮಠದ ಬೈಲಾ ಕೊಡ್ರಿ ಅಂತ ಬಂತು. ಎಲ್ಲಿದ್ದಪ್ಪ ಮಠದ ಬೈಲಾ? ಮಠದ ಬೈಲಾ ಇಲ್ಲ. ನಮ್ಮ ಮಠ ಹುಟ್ಟಿದ್ದು 12ನೇ ಶತಮಾನದಲ್ಲಿ, ದೇಶ ಹುಟ್ಟಿದ್ದು 1947ರಲ್ಲಿ. ಮಠದ ಯಾವುದು ಬೈಲಾ ಇಲ್ಲ ಅಂತ ಹೇಳಿದೆ. ಬೈಲಾ ಇಲ್ಲ ಅಂದರೆ ನಾವು ಕೊಟ್ಟಿರೋ ಟ್ಯಾಕ್ಸ್ ವಿನಾಯಿತಿಯನ್ನು ನಾವು ರದ್ದು ಮಾಡಬೇಕಾಗುತ್ತೆ ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟರು. ಆಗ IT ಪರಿಣಿತರನ್ನು ನಾವು ಸಂಪರ್ಕಿಸಿ ಇದಕ್ಕೇನು ಪರಿಹಾರ ಅಂತ ಕೇಳಿದ ಮೇಲೆ ಅವರು ನಮಗೆ ಸಲಹೆ ಕೊಟ್ಟದ್ದು, ಒಂದು ಟ್ರಸ್ಟ್ ಡೀಡನ್ನು ಮಠದ ಹೆಸರಿನಲ್ಲಿ ಮಾಡಿದರೆ ಅದನ್ನು ನೀವು ರಿಜಿಸ್ಟರ್ ಮಾಡಿಸಿ ಕೊಟ್ಟರೆ ಟ್ಯಾಕ್ಸ್ ವಿನಾಯಿತಿ ರಿನ್ಯೂವಲ್ ಆಗುತ್ತೆ, ಮಾಡ್ಬೋದು ಅಂತ ಸಲಹೆ ಕೊಟ್ಟರು. ಅದಕ್ಕನುಗುಣವಾಗಿ ನಾವು ಟ್ರಸ್ಟ್ ಡೀಡನ್ನು 1990ರಲ್ಲಿ ಟ್ರಸ್ಟ್ ಡೀಡ್ ರಚನೆ ಮಾಡಿ ದೊಡ್ಡಗಳ ಗಮನಕ್ಕೆ ತಂದು, ಅವಾಗಿನ್ನೂ ಇದ್ರು ದೊಡ್ಡಗಳು, ಅವ್ರ ಗಮನಕ್ಕೆ ತಂದು ಸಂಘದ ಮೀಟಿಂಗ್ ಕರೆದು ಅಧಿಕೃತವಾಗಿ 100 ಜನ ನಮ್ಮ ಹತ್ರ ಇದೆ, ಯಾರ್ಯಾರು ಹಾಜರಾಗಿತ್ತು ಅವರೆಲ್ಲರೂ 100 ಜನ ಶಿಷ್ಯ ಪ್ರಮುಖರ ಒಂದು ಸಭೆಯಲ್ಲಿ ಅದನ್ನು ಪಾಸ್ ಮಾಡಿ ರಿಜಿಸ್ಟರ್ ಮಾಡಿಸಿದ್ರು. ಅದು ಇಂಗ್ಲೀಷ್ನಲ್ಲಿದೆ. ಸಾಧು ಸದ್ಧರ್ಮ ವೀರಶೈವ ಸಂಘದ ಬೈಲಾ ಇಲ್ಲಿದೆ, ಹಾಗೆ ಇದೆ. ನಾವು ಇದರಲ್ಲಿ ಏನೂ ಬದಲಾವಣೆ ಮಾಡಿಲ್ಲ. ಬೈಲಾ ಬೇರೆ, ಟ್ರಸ್ಟ್ ಡೀಡ್ ಬೇರೆ. ಟ್ರಸ್ಟ್ ಡೀಡ್ ನಾವು ರಚನೆ ಮಾಡಿರ್ತಕ್ಕಂಥದ್ದು ತೆರಿಗೆ ವಿನಾಯಿತಿ ಪಡೆಯಲಿಕ್ಕೆ. ಇದರಲ್ಲಿ ಬೈಲಾದಲ್ಲಿ ಏನಿದೆಯೋ ಇದಕ್ಕೆ ಅನುಗುಣವಾಗಿ ನಾವು ಟ್ರಸ್ಟ್ ಡೀಡ್ ಮಾಡಿದ್ದೇವೆ ಹೊರತು ಬೇರೆ ಯಾವುದೂ ಇಲ್ಲ. ಇದರಲ್ಲಿ ಒಂದು ನಿಯಮ ಇದೆ. ಏನು? ಮಹಾಸಂಸ್ಥಾನದ ಅಧಿಪತಿಗಳ ಮೇಲೆ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯಗಳು ಮೂಡಿ ಬಂದಲ್ಲಿ ಅಂಥ ಭಿನ್ನಾಭಿಪ್ರಾಯಗಳ ಬಗ್ಗೆ ಪರಿಶೀಲಿಸಿ ಸುವ್ಯವಸ್ಥೆಗೊಳಿಸಲು ಸಂಘಕ್ಕೆ ಮತ್ತು ಶಿಷ್ಯ ಮಂಡಳಿಗೆ ಅವಕಾಶವಿದೆ ಇದೆ. ನಮ್ಮ ಮೇಲೆ ಏನಾದರೂ ದೂರು ಬಂದರೆ, ದೂರಿದ್ದರೆ ನೀವು ಲಿಖಿತ ದೂರನ್ನು ಯಾರಿಗೆ ಕೊಡಬೇಕು? ಸಂಘ ಕೊಡಬೇಕು. ರೆಸಾರ್ಟ್ನಲ್ಲಿ ಮಾಡೋದಲ್ಲ, ಚರ್ಚೆ ಮಾಡೋದಲ್ಲ, ಹೇಳಿದೆ ಸಂಘ ಕೊಡಬೇಕು. ಸಂಘ ಪರಿಶೀಲನೆ ಮಾಡಿ. ಈಗಲೂ ಗುರುಗಳ ಮೇಲೆ ನಿಮಗೇನಾದರೂ ಅಸಮಾಧಾನಗಳಿದ್ದರೆ ಕೊಡಿ, ಸಂಘ ದೂರ. ಸಂಘದ ಪದಾಧಿಕಾರಿಗಳು ಅಧಿಕೃತವಾಗಿ ಇಲ್ಲಿ ಬಂದಿಲ್ಲ. ಅವರು ಏನು ಮನಸ್ಸಿನ ಮತ್ತು ಭಾಳ ಜನ ನೀವೆಲ್ಲ ಬರ್ತಿದ್ದೀರಿ ಇಲ್ಲಿ ಬಂದಿದ್ದಾರೆ. ಇದು ಅಧಿಕೃತ ಸಭೆ ಇದು ಅಲ್ಲ, ನಿಮಗೆ ಮಾಹಿತಿ ಕೊಡ್ತಾರೆ ಅಷ್ಟೇ. ಮನೆ ಗೊಂದಲಗಳದು ಕಾನೂನಿನ ಕಲಂಗಳಲ್ಲ, ಕಾನೂನಿನ ಕಲಂಗಳನ್ನು ದುರುಪಯೋಗ ಮಾಡ್ಕೊಂತ ಜನರು ಸೃಷ್ಟಿ ಮಾಡ್ತಾರೆ ಅದು ಗೊಂದಲಗಳನ್ನ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಈಗ ಆ ಒಂದು ತೆರಿಗೆ ವಿನಾಯಿತಿಗಾಗಿ ಮಾಡಿದ್ದೆ ಹೊರತು ಬೇರೆ ಯಾರು ಇಂಗ್ಲೀಷ್ನಲ್ಲಿದೆ, ಯಾರೂ ಓದಿಲ್ಲ. ಯಾರು ಓದಿಲ್ಲ ಅಂತಂದರೆ ಅವರೆಲ್ಲ ದಡ್ರೆ. ಅವತ್ತು ಓದಿ, ಇವತ್ತು ಮಾತ್ರ ಜಾಡ್ರು, ಅವತ್ತಿನ ದಡ್ರಿದ್ರ ಮಾನವ ಬಸವರಾಜ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಮುದೇಗೌಡ ಬಸವರಾಜಪ್ಪ ಅಂತ ಇದ್ರು, ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರಿನಲ್ಲಿ.
ಅವ್ರು ಇಂಗ್ಲೀಷ್ ಬರ್ತಿರ್ಲಿಲ್ವಾ? ಮಾರ್ಗದ ಮಲ್ಲಪ್ಪನವರಿದ್ದರು, ಮಾಜಿ ಆರೋಗ್ಯ ಸಚಿವರು ಬೀರೂರು, ಅವರು ಇಂಗ್ಲೀಷ್ ಬರ್ತಿರ್ಲಿಲ್ವಾ? ಬಸಪ್ಪನವರಿದ್ದರು ಶಿವಮೊಗ್ಗ ವಕೀಲರು, ಅವರು ಇಂಗ್ಲೀಷ್ ಬರ್ತಿರ್ಲಿಲ್ವಾ? ಇನ್ನು ನಮ್ಮ ಇವರು ಹರಪನಹಳ್ಳಿ ಕಡೆ ಅಣಜಿಗೆರೆ ಇವರು ಪಾಟೀಲ್ ನಾಗನಗೌಡರು, ಡಾಕ್ಟರ್ ನಾಗನಗೌಡರು ಉಪಾಧ್ಯಕ್ಷರಾಗಿದ್ದರು, ಅವ್ರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ವಾ? ಜಯದೇವನಲ್ಲಿದ್ದರು, ಹಾಗೆ ಕಣ್ಣು ಮುಚ್ಕೊಂಡು ಸೈನ್ ಮಾಡಿದ್ದಾರೆ. ಆಯ್ತಪ್ಪ, ಒಪ್ತೀರಾ ಇದನ್ನು? ಕಣ್ಣು ಮುಚ್ಕೊಂಡು ಸೈನ್ ಮಾಡಿದ್ರು, ಆಯಿತು, ಕಣ್ಣು ಮುಚ್ಕೊಂಡೆ ಸೈನ್ ಮಾಡಿದ್ರೆ ನಿಮಗೆ ಆಗಿರೋ ಅನ್ಯಾಯ ಏನಾಗಿದೆ? ಅನಾಹುತ ಏನಾಗಿದೆ? ಇಲ್ಲ, ಗುರುಗಳೆಲ್ಲ ತಮ್ಮ ಹೆಸರಿಗೆ ಏಕ ವ್ಯಕ್ತಿ ಸೋಲ್ ಟ್ರಸ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ, ತಮ್ಮ ಹೆಸರಿಗೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ. ಅಯ್ಯೋ, ತಗೊಂಬಂದು ಬಾಯಲ್ಲಿ ಎಷ್ಟು ಕೊಡ್ತೀವಿ ಸರ್ ಪ್ರಾಪರ್ಟೀಸ್ ಏನೇನು ಶೆಡ್ಯೂಲ್ ಕೊಡ್ತೀವಿ ಮಠದ್ದು, ಅಲ್ಲಿ ಗುರುಶಾಂತ ಸ್ವಾಮಿಗಳ ಹೆಸರಲ್ಲಿದೆ, ಗುರುಸಿ ಸ್ವಾಮಿಗಳ ಹೆಸರಿನಲ್ಲಿದೆ, ದೊಡ್ಡ ಗುರುಗಳ ಹೆಸರಿನಲ್ಲಿದೆ, ಮಲ್ಲಿಕಾರ್ಜುನ ಸ್ವಾಮಿಗಳ ಹೆಸರಿದೆ, ಇತ್ತೀಚೆಗೆ ನಮ್ಮ ಹೆಸರಿದೆ. ಹಿಂದೆ ಯಾರ್ಯಾರು ಆಗೋಗಿದ್ದಾರೆ ಗುರುಗಳು ಈಗಲೂ ಅವರವರ ಹೆಸರುಗಳಿಗೆ ಕಾತಿರ್ತಾರೆ. ಎಲ್ಲ ಸ್ವಂತಕ್ಕೆ ಮಾಡ್ಕೊಂಡ್ಬಿಡಿದ್ರೆ ಇರ್ತಕ್ಕಂಥ ಈ ಆರೋಪ ಇದೆಯಲ್ಲ, ಇದು ದುಷ್ಟ ಜನರು ಮಾಡ್ತಕ್ಕಂಥ ಆರೋಪ ಇದೆ. ಹೇಳಿದ್ರೆ ಇಂಥ ಆರೋಪಕ್ಕೆ ಏನು ಮಾಡಿದ್ರೆ ಹಾಗಾದರೆ ಎಲ್ಲ ಬರ್ಕೊಂಡಿದ್ರೆ ಅಂತಲ್ಲ ಅಂದರೆ ನಮ್ಮ ಅದರಲ್ಲಿ ಕಲಂ ಇದೆ, 12ನೇ ಕಾಲಂ ಟ್ರಸ್ಟ್ ಡೀಡ್. ಯಾವುದೇ ಆಸ್ತಿ, ಯಾವುದೇ ಹಣ ಜಗದ್ಗುರುಗಳವರ ಹೆಸರನ್ನಾಗಲಿ, ಶಾಖಾ ಮಠದ ಸ್ವಾಮಿಗಳ ಹೆಸರನ್ನಾಗಲಿ, ಇನ್ಯಾರದೇ ಖಾಸಗಿ ವ್ಯಕ್ತಿಗಳ ಹೆಸರನ್ನಾಗಲಿ ಮಠದಿಂದ ವ್ಯವಹರಿಸಿದಂಥ ವ್ಯವಹಾರ ಆಗಿದ್ದರೆ ಅದು ಮಠಕ್ಕೆ ಸೇರಿದ್ದೇ ಹೊರತು ಇವರ ವೈಯಕ್ತಿಕ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ನಾವು ಇದಕ್ಕೆ ಸಿದ್ಧತೆ ಮಾಡ್ಕೊಂಡಿರಲಿಲ್ಲ. ಹಿಂದೆ ಸಭೆಗಳಿಗೆ ಸಿದ್ಧತೆ ಮಾಡಿಕೊಂಡು ಟಿಪ್ಪಣಿ ಅದು ಇಂಗ್ಲೀಷ್ನಲ್ಲಿ ಈಗೇನು ಹೇಳ್ತಿದ್ದೀವಿ ಅದೇ ಇಂಗ್ಲೀಷ್ನಲ್ಲಿದೆ. ಈ ಥರ ಇದೆ, ಇಲ್ಲ ಇದೆ, ಇದು ಟ್ರಸ್ಟಿ. ಎಷ್ಟಾದರೂ 12 ಹೇಳಿದ್ವಲ್ಲ, 12. ಇಲ್ಲಿದೆ ನೋಡಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ಆಲ್ ಫಂಡ್ಸ್ 12ನೇ ಕಲಂ, ಆಲ್ ಫಂಡ್ಸ್ ಆರ್ ಅದರ್ ಮನೀಸ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಇದೇನು ಆರೋಪ ಮಾಡ್ತಾರಲ್ಲ, ಸರಿಯಾಗಿ ಉತ್ತರ ಕೊಡೋಂಗಿರ್ಬೇಕು. ಆಲ್ ಫಂಡ್ಸ್ ಆರ್ ಅದರ್ ಮನೀಸ್ ಆರ್ ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟೀಸ್ already held by the government in its name or in the name of its branch mutts or in the institutions or organizations or in the name of the Jagadguru or the Charapattadhyakshas or the Charamurtis of branch mutts or in the name of agents or in the name of any other person who has apparently dealt with on behalf of the Brahman and its branches shall continue to be the funds and properties and assets of this trust. ಯಾರ ಹೆಸರಿಗಾರ ಇಲ್ಲ, ಇದೆಲ್ಲದು ಮಠದ ಆಸ್ತಿನೇ ಹೊರತು ಇದ್ಯಾವುದಾದ್ರು ವೈಯಕ್ತಿಕ ಆಸ್ತಿ ಅಲ್ಲ ಅಂತ ಸ್ಪಷ್ಟವಾಗಿ ನಾವಿಲ್ಲಿ ದಾಖಲಿಸಿದ್ದೀವಿ. ಯಾಕೆ ಕೂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ? ಏಕ ವ್ಯಕ್ತಿ ಟ್ರಸ್ಟ್. ಇವರಿಗೆ ಏಕ ವ್ಯಕ್ತಿ ಟ್ರಸ್ಟ್, ಸೋಲ್ ಟ್ರಸ್ಟ್ ಅಂದರೆ ಏನು ಅನ್ನೋ ಪರಿಜ್ಞಾನನೇ ಇಲ್ಲ. ಬರೀ ಒಬ್ಬರೇ ಇರೋಲ್ಲ, 10 ಜನ ಇಲ್ವಲ್ಲ, ಒಬ್ಬರೇ ಮಾಡಿಕೊಂಡಿದ್ದಾರೆ. ಏಕ ವ್ಯಕ್ತಿ ಟ್ರಸ್ಟ್ ಅಂತ ಹೇಳಿದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಅವನಿಗೇ ಸೇರಿದ್ದೆಲ್ಲ ಪ್ರಾಪರ್ಟಿ ಅಂತ ಅಲ್ಲ. ಇದರ ಎಲ್ಲ ಉಸ್ತುವಾರಿಯನ್ನು ಈ ಪೀಠದ
ಪೀಠಾಧಿಪತಿಗಳು ಗುರುಗಳೇನಿರ್ತಾರೆ ಅವರು ನಿರ್ವಹಿಸ್ತಾರೆ ಅಂತಲೇ ಅರ್ಥ ಹೊರತು ಇವರು ವೈಯಕ್ತಿಕವಾಗಿ ಇದೆಲ್ಲ ಪ್ರಾಪರ್ಟಿ ಸೇರುತ್ತೆ ಅಂತ ಅಲ್ಲಪ್ಪ. ಈಗ ಒಬ್ಬ ಜನರಲ್ ಮ್ಯಾನೇಜರ್ ಇರ್ತಾನೆ, ಎಂ ಡಿ ಇರ್ತಾರೆ, ಎಷ್ಟೊಂದು ಹಣ ಕೋಟ್ಯಾಂತರ ರೂಪಾಯಿ ಹಣ ನೀವು ಇಟ್ಟಿರ್ತೀರಿ, ಅದು ನಿಮ್ಮದು ಹಣನೋ ಅಥವಾ ಜನರಲ್ ಮ್ಯಾನೇಜರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಯಾರು ಹಣ? ಅವನು ಮ್ಯಾನೇಜಿಂಗ್ ಡೈರೆಕ್ಟರಾಗಿ ನಿರ್ವಹಿಸ್ತಿರ್ತಾನೆ, ಜನರಲ್ ಮ್ಯಾನೇಜರಾಗಿ ನಿರ್ವಹಿಸಿರ್ತಾನೆ, ಅವನ ಪ್ರಾಪರ್ಟಿ ಅಲ್ಲ ಅದು. ಹಾಗೆ ನಾವು ಈ ಮಟ್ಟದ ಆಸ್ತಿ ಪಾಸ್ತಿಗಳ ಕಸ್ಟೋಡಿಯನ್ನೇ ಹೊರತು ಐ ಆಮ್ ನಾಟ್ ದಿ ಓನರ್. ನಾವು ಇದರ ಏನು ಉಸ್ತುವಾರಿ ಮಾಡೋದೇ ಹೊರತು, ನೋಡ್ಕೊಳ್ಳೋದೇ ಹೊರತು ಇದು ನಮ್ಮ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ. ಹೇಳಿದ್ರೆ ಎಷ್ಟು ಮಿಸ್ಇಂಟರ್ಪ್ರೆಟ್ ಮಾಡ್ತಿದ್ದಾರೆ ಈಗ ಸಭೆಗಳಲ್ಲಿ. ನಾವು ಒಬ್ಬರು ಮಾಡ್ತಾರೆ. ಆಗ ನೀವು ಹೇಗಿದ್ರೆ ಹನ್ನೊಂದು ಮಾಡಿದರೆ, ನಿಮಗೆ ತಿಳಿದಂಗೆ ಮನ್ಮಾನೆ ಮಾಡಿದರೆ, ಯಾರ್ಯಾರಿಗಾರ ಬರೆದ್ರೆ ಹಂಗೆ ಮಾಡಿದರೆ ಅದಕ್ಕೊಂದು ಪ್ರಾಬ್ಲಮ್ ಇಲ್ಲಿ ಬರ್ತೀವಿ. ಇದೆ ಟ್ರಸ್ಟಿನ ಕೊನೆ, ಟ್ರಸ್ಟ್ ಡೀಡಿನ ಕೊನೆಯಲ್ಲಿದೆ. Whenever any dispute arises regarding the conduct and administration of the Brahman, ಮಠದ ಆಡಳಿತ ಮತ್ತು ನಡವಳಿಕೆ of the Brahman, ಶ್ರೀಮದ್ ಸಾಧು ಸದ್ಧರ್ಮ ವೀರಶೈವ ಸಂಘ ರಿಜಿಸ್ಟರ್ಡ್ ಸಿರಿಗೆರೆ shall have the authority to intervene and set right the affairs in the best interest of the Brahman Mata and the Sadhu Virishava community at large. ಏಕ ವ್ಯಕ್ತಿ ಇರಬಹುದು, ಯಾರು ಹೇಳೋಕ್ಕಿಲ್ಲ ಅಂತಂದರೆ ಮನ್ಮಾನೆ ಮಾಡ್ಬೋದು. ಅದರ ಮೇಲೆ ಅವರು ಚುಟ್ಟು ಹಿಡಿದಿರ್ತಕ್ಕಂಥದ್ದು ಈ ಕಾಲಮ್ ಇದೆ. ಇದು ಅವರೇನಾದರೂ ತಪ್ಪು ಮಾಡಿದ ಪೀಠಾಧಿಪತಿಗಳು ಮಠದ ಆಡಳಿತದಲ್ಲಿ, ಆಸ್ತಿ ವ್ಯವಹಾರಗಳಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥ ಅಧಿಕಾರ ಯಾರಿಗಿದೆ? ಶ್ರೀಮದ್ ಸಾಧು ಸದ್ಧರ್ಮ ಸಂಘಕ್ಕೆ. ಆ ಸಂಘದವರು ಯಾರು? ಇವತ್ತು ಯಾರು ಆ ಸಂಘದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ HR ಬಸವರಾಜ ಸದಸ್ಯರು, ಅಧ್ಯಕ್ಷರು ಮತ್ತು ಇಲ್ಲಿ ಕೆಲವು ಪದಾಧಿಕಾರಿಗಳಿದ್ದಾರೆ. ಮೊದಲು ಈ ಥರ ಸಾಧು ಸದ್ಧರ್ಮ ವೀರಶೈವ ಸಂಘಕ್ಕೆ ಪ್ರತಿ ತಾಲೂಕಿನಲ್ಲಿ ಸದಸ್ಯರಿರಲಿಲ್ಲ. ಹೊಳಲ್ಕೆರೆ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಹರಿಹರ ಇಲ್ಲಷ್ಟೇ ಇತ್ತು. ನಾವು ಅದನ್ನು ಸರಿಯಲ್ಲ ಅಂತೇಳಿ ನಮ್ಮ ಸಮಾಜ ಭಾಳ ವಿಶಾಲವಾಗಿದೆ ಅಂತೇಳಿ ಪ್ರತಿಯೊಂದು ತಾಲೂಕಿನಲ್ಲೂ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ನಿಮ್ಮ ಕಣ್ಣು ಮುಂದಿದ್ದಾರೆ ಇಲ್ಲಿ ಕೆಲವು. ಇನ್ನೇನಾಗಬೇಕಪ್ಪ, ನಿಮಗೇನಾದರೂ ಇದ್ದರೆ ದೂರುಗಳಿದ್ದರೆ ಸಾಧು ಸದ್ಧರ್ಮ ವೀರಶೈವ ಸಂಘಕ್ಕೆ ದೂರು ಕೊಡೋರು ಪರಿಶೀಲನೆ ಮಾಡಿರಿ. ಏನಾದ್ರು ತೊಂದರೆ ಇದ್ದರೆ ನೀವು ಸರಿಪಡಿಸ್ಕೊಳ್ಳಿ, ಸರಿ ಮಾಡಿ. ಈ ಕ್ಲಿಯರ್ ಆಯ್ತು ನಿಮಗೆ? ಟ್ರಸ್ಟ್ ಡೀಡಿಗೂ ಮತ್ತು ಬೈಲಾಗೂ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲ. ಬೈಲಾದಲ್ಲಿ ಇರೋದನ್ನೇ ಈಗ ಬರುತ್ತೇವೆ ಇಂಗ್ಲೀಷ್ನಲ್ಲಿ. ಬೈಲಾದಲ್ಲಿ ಏನಿದೆ ಆಗಲೇ ಓದಿದ್ವಲ್ಲ ನಿಮಗೆ. ಮಹಾಸಂಸ್ಥಾನದ ಅಥವಾ ಅಧಿಪತಿಗಳ ಮೇಲೆ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯಗಳು ಮೂಡಿ ಬಂದಲ್ಲಿ ಅಂತಹ ಭಿನ್ನಾಭಿಪ್ರಾಯಗಳ ಬಗ್ಗೆ ಪರಿಶೀಲಿಸಿ ಸುವ್ಯವಸ್ಥೆಗೊಳಿಸಲು ಸಂಘಕ್ಕೆ ಮತ್ತು ಶಿಷ್ಯ ಮಂಡಳಿಗೆ ಅವಕಾಶವಿದೆ. ಇದನ್ನೇ ನಾವು ಇಂಗ್ಲೀಷಲ್ಲಿ ಬರ್ತೀವಿ. ಈಗ ಅರ್ಥವಾಯ್ತಾ ನಿಮಗೆ? ನಾವು ಓನರ್ ಅಲ್ಲ ಆಸ್ತಿಗೆ, ನಮ್ಮ ಹೆಸರಲ್ಲಿ ಇರ್ಬೋದು, ಆದರೆ ಆಸ್ತಿ ಯಾರಿಗೆ ಸಂಬಂಧಪಟ್ಟದ್ದು? ಮಠಕ್ಕೆ ಸಂಬಂಧಪಟ್ಟದ್ದು, ಶಿಷ್ಯರಿಗೆ ಸಂಬಂಧಪಟ್ಟದ್ದು, ಇದಕ್ಕೆ ಸಂಬಂಧಪಟ್ಟದ್ದೇ ಹೊರತು ವೈಯಕ್ತಿಕ ಅಲ್ಲ. ಇದು ನೀವು ಪ್ರಶ್ನೆ ಮಾಡಬೇಕಾಗಿದೆ. ಯಾರು ಈ ಕೇಸ್ ಹಾಕಿದಾರಲ್ಲ ಅವರವ್ರ ಹೆಸರಿಗೆ ಮಠದ ಆಸ್ತಿಗಳಿದಾವಲ್ಲ, ಅವರು ನಮ್ಮದು ಆಸ್ತಿ ಮಠದಲ್ಲ ಅಂತ ನಮ್ಮ ಮೇಲೆ ಕೇಸ್ ಹಾಕಿದರೆ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಅವ್ರನ್ನೇ ಹೊರತು ನಮ್ಮನ್ನಲ್ಲ. ಗುತ್ತಗಿಯಲ್ಲಿ ಸ್ಕೂಲ್ ಮಾಡಲಿಕ್ಕೆ ಒಂದಿಷ್ಟು ಜಾಗ ಕೊಂಡ್ಕೊಂಡಿದ್ವಿ. ಅದು ಆಗಿನ ಸೆಕ್ರೆಟರಿ ಇದ್ದಲ್ಲ, ಅವನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ವಿ. ಪರ್ಮಿಷನ್ ತಗೊಳ್ಳೆಲ್ಲ ಮಾಡಿಸ್ಕೊಳ್ಳೋಕೆ ಬರೋಲ್ಲ. ಈಗ ಇಂಡಿವಿಜುವಲ್ ಹೆಸರಿಗೆ ಮಾಡಿಸಿದ್ವಿ. ಆದರೆ ಮಠದ ಆಸ್ತಿ ಅದು. ಈಗ ಗುತ್ತಗಿ ಸಂಬಂಧಪಟ್ಟ ಒಂದು ಕೇಸ್ ನಡೀತಾ ಇದೆ, ನಮ್ಮದು ಆಸ್ತಿ ಅಂತ ಹಾಕಿದ ಮಠ ಹಿಂದಿದ್ದಲ್ಲಿ ಯಾವನು ಅಂತ ನಿಮ್ಗೆ ಗೊತ್ತೈತೆ. ನನ್ನ ಆಸ್ತಿ ಅಂತ ಹೇಳ್ತಾರೆ.
ಅರ್ಥವಾಯ್ತಾ? ಮೈಸೂರಿನಲ್ಲಿ ನಾವೊಂದು ಹಾಸ್ಟೆಲ್ ಕಟ್ಟಿದ್ದೀವಿ, ಸ್ಕೂಲ್ ನಡೆಸ್ತೀವಿ ನರ್ಸರಿಯಿಂದ PUC ವರೆಗೆ. ಅಲ್ಲೊಂದು ಹೆಣ್ಮಕ್ಳು ಹಾಸ್ಟೆಲ್ ಇದೆ. ಅವನು ನಮ್ಮ ಮೇಲೆ ಹಾಕಿ ನನ್ನ ಕೇಸನ್ನು, ಇದು ನಾನು ಖರೀದಿ ಮಾಡಿದ್ದು, ನಾನು ಕಟ್ಟಿ ಮಠೆ ಬಿಟ್ಕೊಂಡಿದ್ದೆ ಅಂತ ಕೇಸ್ ಹಾಕಿದ್ದಾರೆ. ತಿಳಿತಪ್ಪ? ನೀವು ಅವನು ಪ್ರಶ್ನೆ ಮಾಡಬೇಕು, ನಮ್ಮನ್ನು ಕೇಳ್ತಾ ಇದ್ದಾರೆ. ಈ ಕ್ಲಿಯರ್ ಆದ ನಿಮಗೆ? ಈಗ ಆ ವ್ಯಕ್ತಿ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಪಿಸ್ತೂಲ್ ಇಟ್ಕೊಳ್ಳೋದು, ಇಂಪೋರ್ಟೆಡ್ ಫಾರಿನ್ ಇದು ಪಿಸ್ತೂಲನ್ನು ಶಿಷ್ಯರ ಜೊತೆ ಗುರುಗಳು ಯಾಕೆ ಸಮಾಲೋಚನೆ ನಡೆಸಲ್ಲ ಅಂತ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಿಮಗೆ. ಒಂದು 3 ವರ್ಷದ ಕೆಳಗಡೆ ಇದೇ ಶಾಮೂರು ಶಿವಶಂಕರವರು, ಇದೇ ಬೊಮ್ಮಾಯಿಯವರು, ಇದೇ ನಮ್ಮ ಸಿದ್ದೇಶ್ವರವರು ಮತ್ತು ನಮ್ಮ ಎಲ್ಲ ಶಾಸಕರು, ಪ್ರತಿಷ್ಠಿತ ಮುಖಂಡರುಗಳು ಇವರನ್ನು ಖಾಸಗಿಯಾಗಿ ನಮ್ಮ ಬಿಡಾರಕ್ಕೆ ಶಾಂತಿವನದಲ್ಲಿ ಕರೆಸಿ ನಮಗೆ ಹೀಗೆ ತಿಳಿದು ಬಂದಿದೆ, ಅವನ ಹತ್ರ ಪಿಸ್ತೂಲ್ ಇದೆ ಅಂತ ಹೇಳಿ, ನಾವೇನು ಮಾಡ್ಬೇಕು ಹೇಳಿ ಅಂತ ಕೇಳಿದ್ವಿ. ಇಡೀ ದಿನ ಚರ್ಚೆ ನಡೀತು. ಗೊತ್ತಾ ನಿಮಗಿದು? ಗೊತ್ತಿದೆಯಾ? ಗೊತ್ತಿಲ್ಲ. ಇಡೀ ದಿನ ಚರ್ಚೆ ನಡೀತು. ನಮಗೆ ಹೇಗೆ ಗೊತ್ತಾಯ್ತು ಪಿಸ್ತೂಲ್ ಇಷ್ಟು ಹತ್ತಿರ ಇತ್ತು ಅಂತ ಅವ್ರ ಪ್ರದೇಶಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು ಅವನ್ನ? ಮತ್ತು ಯಾಕೆ ತಾವು ಗಮನಿಸಲಿಲ್ಲ ಅಂತ ನಮಗೆ ಗೊತ್ತೇ ಇಲ್ಲ. ಎಲ್ಲಿಂದ ಗೊತ್ತಾಯಿತು ಅಂದರೆ ದಾವಣಗೆರೆಯ ಶಿವಸೈನ್ಯದ ಇವರಿಂದ ಗೊತ್ತಾಯಿತು. ಆವಾಗ ನಾನು ಅದೇ ಕೇಳಿಸ್ತಾ ಇಲ್ವಾ? ಕೇಳ್ತಾ ಅವರಿಂದ ಒಂದು ಬಂತು. ಪ್ರಕಾಶ್ ಸ್ವಾಮಿ ಇದ್ದಾರಲ್ಲ, ಅನುಭವ ಮಂಟಪದಲ್ಲಿ, ಅವರು ನಮಗೆ ಒಂದು ಸಲ ಫೋನ್ ಮಾಡಿದ್ರು. ಅವನು ಸಿದ್ದಯ್ಯನ ಹತ್ರ ಒಂದು ಪಿಸ್ತೂಲ್ ಇದೆಯಂತೆ, ಅದನ್ನು ಬಂದವರು ಇವಾಗ ಬದಲಿಲ್ಲಿ ಶಶಿಧರ ಅಂತ ಇದ್ದಾನೆ ಶಿವಸೈನ್ಯದಲ್ಲಿ, ಅವನು ತಮಗೆ ವರದಿ ಕೊಡ್ತಾನೆ, ಅವನಿಗೆ ಅವಕಾಶ ಮಾಡಿಕೊಡಿ, ಅವನ ಕೇಳಿ ಅಂತ ಫೋನ್ ಮಾಡಿದ್ರು. ನಾವು ಅವಕಾಶ ಕೊಡಬೇಕೋ ಬೇಡವಾ? ನೀವಾಗಿದ್ದು ಏನು ಮಾಡ್ತಿದ್ರಿ? ಬೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಅವಕಾಶ ಕೊಡ್ತಿದ್ರು, ಹೌದಾ ಇಲ್ಲ? ನಾವು ಕೊಡಲಿಲ್ಲ. ಏನು ಮಾಡಿದ್ದೀವಿ? ಅವ್ರ ಹತ್ರ ನಾವು ಮಾತಾಡ್ತೀವಿ. ಪ್ರಕಾಶ್ ಸ್ವಾಮಿಗಳಿಗೆ ಹೇಳಿದ್ದೀವಿ, ನೋಡಿ ಅವನು ಏನು ಹೇಳಬೇಕು ಅಂತಿದ್ದಾನೆ, ಅವನಿಗೇನು ವಿಷಯ ಗೊತ್ತಿದೆಯೋ ಮೊಬೈಲ್ನಲ್ಲಿ ಅವನ ಸ್ವಂತ ಧ್ವನಿಯಲ್ಲಿ ರೆಕಾರ್ಡ್ ಮಾಡಿ ನಮ್ಮ ನಂಬರಿಗೆ ವಾಟ್ಸಪ್ ಮಾಡೋಕ್ಕೆ ಹೇಳಿ, ಇದನ್ನು ಅಂತ ಕೇಳಿ ಸೂಚನೆ ಕೊಡಿ. ಹೇಳ್ತಾ ಯಾಕೆ ನಮ್ಮ ಹತ್ರ ಅವ್ರು ಹೇಳೋ ಮಾತನ್ನು ನಾವು ಕೇಳಿ ನಾವು ಜನರಿಗೆ ಹೇಳಿದರೆ ಆಮೇಲೆ ಜನರಿಗೆ ಅವ್ರು ಕಳಿಸ್ತಾ ಇಲ್ಲ, ನಾನು ಏನು ಹೇಳಿ ನಾನು ಹೇಳೋಣ ಅಂದ್ಬಿಟ್ಟು ನಂಬಿಕೆ. ಇವತ್ತು ಇದೇ ವೇದಿಕೆ ಮೇಲೆ ಭರ್ಜರಿ ಭಾಷಣ ಬಿದ್ದು ನಿಮ್ಮಿಂದ ಚಪ್ಪಾಳೆ ಕಳಿಸ್ಕೊಂಡ ವ್ಯಕ್ತಿ ಇವತ್ತೇನು ಮಾತಾಡ್ತಾರೆ ಹೇಳ್ತಾ ಇಲ್ಲ. ಅವರು ರೆಕಾರ್ಡ್ ಮಾಡಿದ್ದಿದೆ, ಅವರು ರೆಕಾರ್ಡ್ ಮಾಡೋದೀಗ ಯೂಟ್ಯೂಬ್ನಲ್ಲಿದೆ. ಇವತ್ತು ಯೂಟ್ಯೂಬ್ನಲ್ಲಿದೆ, ಇವತ್ತು ಅದನ್ನು ಪ್ಲೇ ಮಾಡಪ್ಪ. ಇಲ್ಲಿದೆ ಬರೋದು. ನಾವು ಹೇಳೋದು ಅರ್ಥ ಮಾಡ್ಬೇಕಿಲ್ಲ.
ಮಾತಾಡೋದು ಕೇಳುತ್ತಾ ಇಲ್ಲ. ಎಲ್ಲ ನಮ್ಮ ರೈತರಿಗೆ ಬೇಕಾದ ನೀರು ಮಳೆ ಸುರಿಬೇಕು, ಕೆರೆ ಕಟ್ಟಬೇಕು, ತುಂಬಬೇಕು. ನಾವು ನಮ್ಮ ಸಭೆಗಳನ್ನ ನೀವು ಬಂದಿದ್ರಿ, ಬಂದನ್ನು ಮಾತಾಡಿಸ್ತಾ ವಾಪಸ್ ಕಳ್ಸೋಕ್ಕಾಗಲ್ಲ, ಮಾತಾಡ್ತಾರೆ. ಈ ಕೇಳಿಸುತ್ತೆ ಅಂತ ಅನ್ಸುತ್ತಲ್ಲ. ಆಗ ನಾವು ತರಿಸ್ಕೊಂಡು ನಾವನ್ನ ನಮ್ಮ ಮೊಬೈಲಲ್ಲಿ ಇಟ್ಕೊಂಡು ನಾವು ಒಬ್ಬರೇ ಕೇಳಿ ಮುಂದೆ ಏನು ಮಾಡಬೇಕು ಇದ್ರ ಬಗ್ಗೆ. ಆಗಲೇ ಹೇಳಿ ಕೇಳಿಸ್ತಾ ಅವನಿಗೆ ಮಾತಾಡಿದ್ದು ಅಗ್ನಿ, ನಾವು ಅಗ್ನಿಯನ್ನು ದೇವತೆ ಅಂತ ಪೂಜೆ ಮಾಡ್ತೀವಿ. ಕೆಂಡ ನಮ್ಮ ಬೆಂಕಿ ನಮ್ಮ ದೊಡ್ಡ ಬೆಂಕಿ ಕೆಂಡ ಕಾಲದ ತುಳಿತೀವಿ. ನನ್ನ ಹತ್ರ ಪಿಸ್ತೂಲ್ ಇದೆ ಅಂತ ಹೆದರಿಸುವ ನಾವು. ನಮ್ಮ ಪಕ್ಕದಲ್ಲೇ ನಮಗೆ ಗೊತ್ತಿಲ್ಲ. ಬೆಂಗಳೂರು ಧಾರವಾಡಕ್ಕೆ ಅಂತ ನಮ್ಮ ಬಿಡಾಟ ಪಕ್ಕದಲ್ಲೇ ರೂಮ್ ಆಗೋದು. ಕೊನೆಗೆ ಏನು ಮಾಡಬೇಕು ಅನ್ನೋ ಸಂದಿಗ್ಧತೆ ಒಳಗಾಗಿ ಆಗ ನಮ್ಮ ಸಮಾಜದ ಹಿರಿಯಾದ ಶಿವಶಂಕರಪ್ಪವರು, ಸಿದ್ದೇಶ್ವರವರು, ಬೊಮ್ಮಾಯಿಯವರು, ಹಾಗೆ ಎಲ್ಲ ಮಂತ್ರಿಗಳು, ಶಾಸಕರು ಕರೆಸಿದೆ. ರವೀಂದ್ರನಾಥರು ಎಲ್ಲರನ್ನೂ ಕರೆಸಿ ಏನು ಮಾಡಬೇಕು ಹೇಳಿ ಸುದೀರ್ಘ ಚರ್ಚೆ ನಡೆದು ನಮ್ಮ ಮೇಲೆ ಎಲ್ಲ ಮುಖಂಡರು ಜವಾಬ್ದಾರಿ ವಹಿಸಿದ್ರು. ತಾವೇನು ಕ್ರಮ ತಗೊಳ್ತೀರೋ ಅದಕ್ಕೆ ನಮ್ಮ ಒಪ್ಪಿಗೆ ನಾವು ಬಂದಿದ್ದೀವಿ ಹೇಳಿ ಹೇಳಿದ್ರೋ ಇಲ್ಲ. ನಮ್ಮೇಲೆ ಹೊರಬಿಟ್ಟರು. ಆಗ ನಾವೇನು ಮಾಡಿದ್ವಿ, ದೀರ್ಘಕಾಲ ಯೋಚನೆ ಮಾಡಿ ಒಂದು ಸೂಚನೆಯನ್ನು ಕೊಟ್ಟಿದ್ದವರಿಗೆ ಸಿದ್ದಯ್ಯನಿಗೆ. ಹೀಗೆ ಇದರಲ್ಲಿ ಒಂದು ಪಿಸ್ತೂಲ್ ಇದೆ ಅಂತ ಅದು ಅವನಿಗೆ ಬರೆಯೋದು ಮುಂಚೆ ನಮ್ಮಲ್ಲಿರ್ತಕ್ಕಂಥ ಗನ್ ಮ್ಯಾನನ್ನು ಕಳಿಸಿದ್ವಿ ನಾವು ಪೊಲೀಸರಲ್ಲ, ಬೆಂಗಳೂರಿನ ಆರ್ಟಿ ನಗರಕ್ಕೆ. ಅವನಿಗೆ ಲೈಸೆನ್ಸ್ ಆಗಿದೆಯೋ, ಹೇಗೆ ಪಿಸ್ತೂಲ್ ಇದೆಯೋ ಇಲ್ಲೋ, ಇವ್ರು ಹೇಳೋದು ಸರಿನೋ ತಪ್ಪೋ ಅದು ಪರಿಶೀಲನೆ ಮಾಡೋಕ್ಕೆ ಕಳಿಸಿದ್ವಿ. ಅವನು ಅಧಿಕೃತವಾಗಿ ಲೈಸೆನ್ಸ್ ಇಟ್ಕೊಂಡಿದ್ದಾನೆ ಪಿಸ್ತೂಲಲ್ಲಿ. ಆಗ ನಾವು ಸಮಾಜ ಎಲ್ಲ ಪ್ರಮುಖರನ್ನು ಕರೆಸಿ ಸಮಾಲೋಚನೆ ನಡೆಸಿ ಆಗ ಅವರು ಕೊಟ್ಟ ಸಲಹೆ ಮೇರೆಗೆ ನಾವು ಕೊಟ್ಟ ನಡೆಸಿದ್ವಿ. ಮಂಡಲ ಕಾರ್ಯದರ್ಶಿ ಅಂತ ನಿಮ್ಮ ಹತ್ರ ಈ ಪಿಸ್ತೂಲ್ ಇದೆ ಅಂತ ತಿಳ್ಕೊಂಡಿದೆ, ಇದು ಕಾನೂನು ಬಾಹಿರ, ಧರ್ಮ ಬಾಹಿರ, ಇದನ್ನು ಕರಡುಗೋಡ ಕೇಂದ್ರದಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ವಾಪಸ್ ಸರೆಂಡರ್ ಮಾಡಬೇಕು ಅಂತ ಕಳಿಸಿದ್ವಿ. ಅವನು ಸರೆಂಡರ್ ಮಾಡಲಿಲ್ಲ. ಸುಮಾರು ಕರೆಸ್ಪಾಂಡೆನ್ಸ್ ನಡೆಯಿತು, ಆಗಲಿಲ್ಲ. ಕೊನೆಗೆ ಸುಮಾರು 1 ವರ್ಷದ ಮೇಲೆ ಆಗ ಪೊಲೀಸರ ಗಮನಕ್ಕೆ ತಂದು, ಕಮಿಷನರ್ ಗಮನಕ್ಕೆ ತಂದು ಅದನ್ನು ಸೀಸ್ ಮಾಡಿಸಿದ್ರು. ಭಾಳಷ್ಟು ವ್ಯವಹಾರಗಳು. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಇದೇನು ನಿನ್ನೆ ಯಾರ್ಯಾರು ಭಾಗವಹಿಸ್ತಿರಲ್ಲ ಅವರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಓನರ್ಸ್, ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅಲ್ಲಿ ಬೆಂಗಳೂರಿನಲ್ಲಿ ತರಳಬಾಡು ಅಂತ ನಮ್ಮ ಮಠದ ಹೆಸರಿಟ್ಕೊಂಡು ದಂಧೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇದು ಮಾಡಿಕೊಡೋದು ಎಲ್ಲಿ ತರಳಬಾಡು ಕೇಂದ್ರ, ಇದು ಧಾರ್ಮಿಕ ಸಂಸ್ಥೆ, ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೇಂದ್ರ ಅಲ್ಲ, ಇದು ಇಲ್ಲಿ ಮಾಡಿಕೊಡೋದು ನೀವು ಬೇರೆ ಎಲ್ಲಾದರೂ ಮಾಡಿಕೊಡಿ, ಮಾಡಿಕೊಡೋದು ಅಂತ ನಾವು ಆದೇಶ ಮಾಡಿದ್ದು. ಅವರ ವ್ಯವಹಾರಕ್ಕೆ ಧಕ್ಕೆ ಉಂಟಾಯಿತು. ಹೀಗಾಗಿ ಇವೆಲ್ಲ ಕೇಸುಗಳು ನಮ್ಮ ಮೇಲೆ ಆಗಿರೋದರಲ್ಲಿ ಬರುತ್ತಂತ. ನೀವು ಕೇಸ್ ಹಾಕ್ಬೇಕು, ನಾವು ಕೇಸ್ ಯಾವುದು ಹಾಕ್ತೀವಿ. ಯಾವಾಗ ಅವರು ಸರೆಂಡರ್ ಮಾಡಲಿಲ್ವೋ ಆಗ ನಾವು ದೂರು ಕೊಡಬೇಕಾಗ್ತದೆ. ಎಲ್ಲಿ ಆರ್ಟಿ ನಗರ ಪೊಲೀಸರು ನಾವೀಗ ನಿರ್ದೇಶನ ಕೊಟ್ಟು ಮಾಡಿದ ಅದನ್ನು ನೀವು ಇನ್ಫಾರ್ಮ್ ಮಾಡಿಕೊಡಿ. ಅದು ತನಿಖೆ ನಡೆದು ಸುಮಾರು ಯಾರ್ಯಾರು ಮಂತ್ರಿಗಳು ಅವ್ರ ಪರವಾಗಿ ಅವರ ಹಿತೈಷಿಗಳಿದ್ದರು, ಆ ಪೊಲೀಸ್ ಕೇಸ್ಗಳು ಆರ್ನಂಗೆ ಭಾಳ ಪ್ರಯತ್ನ ಮಾಡಿದ್ರು. ನಾವು ಪಟ್ಟು ಹಿಡಿದು ಆ ಕೇಸನ್ನು ಕೊಡ್ತೀವಿ ಅನಿವಾರ್ಯವಾಗಿ. ಯಾಕೆಂದರೆ ಅದು ನಿಯಮ ಇದೆ ಒಂದು ಕಾನೂನಲ್ಲಿ, ಇಷ್ಟೊಂದು ಇಟ್ಕೋಬಾರ್ದು ಧಾರ್ಮಿಕ ಕೇಂದ್ರಗಳಲ್ಲಿ. ಹಾಗಾಗಿ ನಿಮ್ಮ ಹತ್ರ ಅದನ್ನು ಕಲ್ಪನೆ ಅಂತಂದರೆ ಅದು ಆ ನಿಯಮ ಇದು ಕಲ್ಪಿಸಲ್ಲ, ಅದು ಸರ್ಕಾರ ನೇಮಿಸಿರೋದು ಗಂಟನ್ನು. ನಮ್ಮ ನೇಮಕ ಆದಂಥ ವ್ಯಕ್ತಿ ಅಲ್ಲ, ಸರ್ಕಾರ ನೇಮಿಸಿದೆ. ಅವನು ಅದು ಬರೀತಾರೆ, ನೀವಾಗಿ ಕೇಳಿರಂಗ ಅದು ಗಲ್ಪನ್ನ. ಇವೆಲ್ಲ ಧಾರ್ಷ್ಟ್ಯದ ಮಾತು. ಕೊನೆಗೆ ಈಗ ಅವನು
ಕ್ರಿಮಿನಲ್ ಮೊಕದ್ದಮೆ ಬೆಂಗಳೂರು ಕೋರ್ಟ್ನಲ್ಲಿ ದಾಖಲಾಗಿದೆ. ಆ ಕ್ರಿಮಿನಲ್ ಮೊಕದ್ದಮೆ ಅವನು ಹಾಜರಾಗ್ತಾ ಇದ್ದಾರೆ. ಇದು ನಾವು ಕೈಗೊಂಡಿರ್ತಕ್ಕಂಥ ಕ್ರಮ. ನಾವು ಕೇಸ್ ಹಾಕಿರೋದಲ್ಲ, ನಾವು ದೂರು ಕೊಟ್ಟಿವಿ ತಪ್ಪು ಕಾನೂನು ಬಾಹಿರ ಅಂತ ಹೇಳಿ ಅದರ ಮೇಲೆ ನಡೀತಾ ಇದೆ. ಇದು ಕ್ರಿಮಿನಲ್ ಕೇಸ್. ಇವನು ನಮ್ಮ ವಿರುದ್ಧವಾಗಿ ಈ ಆಸ್ತಿಯನ್ನು ನಂದು ಅಂತ ಹೇಳಿ ಅವನು ನಮ್ಮ ಮೇಲೆ ಆಗಿರ್ತಕ್ಕಂಥದ್ದು ಅದು ಅವನಲ್ಲ. ಮಠದ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಾವೇನು ಮಾಡಬೇಕು ಅದನ್ನು ನಾವು ವಾದಪಡಿಸಿ ಕೋರ್ಟ್ನಲ್ಲಿ ಅವನು ಮೈಸೂರಿನಲ್ಲಿ ತಡೆಯೋಕ್ಕೆ ಒಂದು ನಿಷೇಧ ಆಗಿದೆ. ಅದ್ರಲ್ಲಿ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಇಂಜೆಕ್ಷನ್ ತಗೊಂಡಿದ್ದಲ್ಲ, ಇಂಜೆಕ್ಷನ್ ಅದೇನು ಹೆಣ್ಮಕ್ಳು ಆಸ್ತಿ ಇದೆಯಲ್ಲ ಅದು ಮಠದ್ದಲ್ಲ ನಂದು ಅಂತ ಹೇಳಿ ಅಲ್ಲಿ ಯಾರು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಒಂದು ಇಂಜೆಕ್ಷನ್ ತಗೊಂಡಿದ್ದ. ಅದು ಸುಮಾರು 1.5 ವರ್ಷ ನಾವು ಹೊಡೆದಾಡಿ ಮೇಲೆ ಅದು ಮನವರಿಕೆ ಕೊಟ್ಟ ಮೇಲೆ ಕೋರ್ಟು ಅದನ್ನು ವಜಾ ಮಾಡಿಸ್ತಾವೆ ನಾವು ಇಂಜೆಕ್ಷನ್ ಕೊಟ್ಟಿದ್ದಾಗ. ಹೀಗೆ ಅನೇಕ ಕೇಸುಗಳು ಇವರು ಹಾಕಿದರೆ ಹೊರತು ನಾವು ಹಾಕಿದ ಕೇಸುಗಳು ಅಲ್ಲ ಇವ್ಯಾವು. ಇಷ್ಟು ನಿಮಗೆ ಸಂಬಂಧಪಟ್ಟ ಮಾಡಿರೋದು. ಈಗ ಟ್ರಸ್ಟ್ನಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಟ್ರಸ್ಟ್ನಲ್ಲಿ ಕೇಳಿ, ಬಯಲಾದ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ನಾವೆಲ್ಲ ಡೀಟೇಲ್ ಬರ್ತೀವಲ್ಲ, ನ್ಯೂಸ್ ಪೋರ್ಟಲ್ಲಿದೆ, ನಿಮ್ಮ ಮೊಬೈಲ್ನಲ್ಲಿದೆ, ನೋಡ್ಕೋಬೋದು. ನೋಡಿದ್ದೀರಾ ನೀವು? ನೋಡಿದ್ದೀರಾ? ಕೈ ಎತ್ತಿ ಯಾರು ನೋಡಿದ್ದೀರಿ? ಯಾರಿಗೆ ಗೊತ್ತಿಲ್ವೋ ಅವ್ರು ಹೇಳ್ಬೇಡಿ. ನ್ಯೂಸ್ .in ಅಂತ ಇದೆ, ಅಲ್ಲಿ ನಿನ್ನೆಯ ಆ ಸಭೆಯ ಬಗ್ಗೆ ನಾವು ಬರೆದಿದ್ದೀವಿ. ಲೇಖನಲ್ಲ, ಅದು ನಮ್ಮ ಮಠದ ಕಾರ್ಯದರ್ಶಿ ಹೆಸರಿನಲ್ಲಿ ಮಗುವಿನ ಮೈ ಚಿವುಟಿ ಜೋಗುಳ ಮಾಡುವ ಜನರು ಅಂತ ಬಂದರು. ಮಗುವಿನ ಮೈ ಚಿವುಟಿ ಜೋಗುಳ ಆಡುವ ಜನರು ಯಾರು? ನಿನ್ನೆ ಸೇರ್ಕೊಂಡಂಥ ಜನ ರಿಸಾರ್ಟ್ನಲ್ಲಿ. ನಾಚಿಕೆ ಆಗಬೇಕು. ಮಠದ ಬಗ್ಗೆ, ಗುರುಗಳ ಬಗ್ಗೆ ರಿಸಾರ್ಟ್ನಲ್ಲಿ ಮೀಟಿಂಗ್ ಕರೀತಾರೆ ನೀವು. ಎಷ್ಟು ಕುಸಂಸ್ಕಾರ ನಿಮ್ಗೆ. ನಾವು ಕರಿಬೇಕು ಪ್ರಧಾನ ಮಟ್ಟದಲ್ಲಿ ಗೊತ್ತಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿದ ನೀವು ಕೊಡ್ಬೋದ ನಿಮಗೆ? ಅದು ರಿಸಾರ್ಟೇ ಯಾಕಾಗಲ್ಲ. ನಾವು ನೇರವಾಗಿ ಹೇಳ್ತೀವಿ, ಶಿವಶಂಕರಪ್ಪ ಕಲ್ಯಾಣ ಇದ್ದಿಲ್ಲ, ನಾವು ದೊಡ್ಡ ನಿಧಿಯಲ್ಲ, ನಾವು ನೇರವಾಗಿ ಕೇಳಬೇಕಾಗ್ತದೆ. ಅವ್ರ ಸಂಸ್ಥೆಯಲ್ಲಿ ಯಾವುದರಿಂದ ಶಿವಶಂಕರಪ್ಪ ಅವರ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಏನಿದೆ ಅಂತ ಕೇಳಬೇಕು. ಹೇಳ್ತಾ ಏನಿದೆ ನೈತಿಕ ಹಕ್ಕು? ಬೆಂಗಳೂರಲ್ಲಿ ಕಾಣ್ಲಿಕ್ಕೆ ಹೋಗಿದ್ದಾರಲ್ಲ, ನೋ, ನಾವು ಅವಕಾಶ ಕೊಡೋಲ್ಲ. ಬೆಂಗಳೂರಲ್ಲಿ ಕಾಣಲಿಕ್ಕೆ ಮಠ ಇರೋದು ಸಿರಿಗೆರೆಗೆ ಶಿವಶಂಕರಪ್ಪ PC ಪಾಟೀಲ್ ಅವರೆಲ್ಲ ಬರ್ತಾರೋ ನಿಮಗೆ ಖಾಸಗಿ ಕೊಟ್ಟರು ನಾವು ಮಾತಾಡ್ಸಕ್ಕೆ ನಾವು ತಯಾರಿಲ್ಲ. ತೀರ್ಮಾನ ಮಾಡಬೇಕಲ್ಲ ನೀವು ಗುರುಗಳನ್ನ. ಈ ವೇದಿಕೆ ಬನ್ನಿ, ನೀವೆಲ್ಲ ಬನ್ನಿ ಮಾತಾಡಿ. ಇವತ್ತಿನ ತೀರ್ಮಾನ ಇಷ್ಟೇ. 18ನೇ ತಾರೀಕು ತೀರ್ಮಾನ ಮಾಡಿದ್ದಿಲ್ಲ. 18ನೇ ತಾರೀಕು ನಾವು ಸಿರಿಗೆರೆ ಇರ್ತೀವಿ ಅಂತ ನಿಮಗೆ ಗೊತ್ತಿದೆಯಾ? ಅವರು 4 ಪ್ರೋಗ್ರಾಮ್ಗಳದಾವೆ, ನಾವಿರಲ್ಲ. ಹೇಳ್ತಾ ಇವತ್ತಿನ ಸಭೆಯ ನಿರ್ಣಯ ಶಿವಶಂಕರಪ್ಪನಾಗಲಿ, BC ಪಾಟೀಲ್ ಆಗಲಿ, ರವೀಂದ್ರನಾಥ್ ಆಗಲಿ, ಮತ್ತು ಯಾರೇ ಆಗಲಿ ನಮ್ಮನ್ನು ಮಠದ ಆಗು ಹೋಗುಗಳ ಬಗ್ಗೆ ಮಾತಾಡಿಸ್ಬೇಕು ಅಂತಿದ್ರೆ ಖಾಸಗಿಯಾಗಿ ಮಾಡಲಿಕ್ಕೆ ಮೇಲೆ ವಿಶ್ವಾಸ ಇಲ್ಲ. ನಿಮಗೆ ಅವಕಾಶ ಕೊಡೋಲ್ಲ. ಮಾತಾಡಿ ನೀವೆಲ್ಲ ಬರಬೇಕು. ಬೆಂಗಳೂರು ಅದನ್ನು ನಮ್ಮ ಕೇಂದ್ರ ಅದಷ್ಟೇ. ಇವತ್ತು ನಿರ್ಣಯ ಇದೆ. ನಾವು ತನ್ನ ಸಭೆಯಲ್ಲ, ನೀವು ಮಠದ ಮೇಲಿನ ಗುರುಗಳ ಮೇಲಿನ ಶ್ರದ್ಧಾಭಕ್ತಿಯಿಂದ ಬಂದಿದ್ದೀರಿ. ಮತ್ತು ಇವತ್ತು ಏನು ತೀರ್ಮಾನ ಅಂತ ಕೇಳ್ತಾರೆ ವಾಪಸ್ ಹೋಗಬೇಕು. ಏನಾಗ್ತಾರೆ ತೀರ್ಮಾನ? ಯಾರು ಮುಂದಿನ ಉತ್ತರಾಧಿಕಾರಿ
ವಿಡಿಯೋ ಕಾನ್ಫರೆನ್ಸ್ ಮಾಡಬಾರ್ದು, ಅಲ್ಲಿ ಕೇಸ್ ಹಾಕೊಂಡಿದ್ದೀವಿ. ನಾಚಿಕೆ ಇರಬೇಕು. ಇವತ್ತು ನಿನ್ನೆ ಆ ಸಭೆಯಲ್ಲಿ ಕೂತ್ಕೊಂಡಿದ್ದೀವಿ, ಕೇಸ್ ಹಾಕ್ತಾರಲ್ಲ ಇಲ್ಲ ಹೇಳ್ತಾ ನೀವು ಉದಾಹರಣೆ ಮಾಡಿಲ್ಲ ಮಾಡಿ ಅಂತ ನೀವು ಹೇಳಿ ಅದಕ್ಕೆ ಬಂದಿದ್ದೀವಿ ನಾವು. ತಿಳಿತಾ ಕೇಳಿಸ್ತಾ ನಿಮಗೆ? ಮಾಡಬಹುದು ಅಂತ ಕೇಸ್ ಹಾಕಿದ್ದೀವಿ. ಇಲ್ಲಿ ಮಾಡಬೇಕು, ಮಾಡಿ ಒಂದು ಹಿಡಿದಿ. ಒಬ್ರು ಯಾರೋ ಶಿಶು ಕಾರಣ ಅಂದರೆ ಒಂದು ವಾರದ ಗುರುಗಳು ಯಾರೋ ಈಗಿನ ಪೀಠಾಧಿಪತಿಗಳು ಕೆಳಗಿಳಿಬೇಕು ಪೀಠದಿಂದ ಅಂತ ಹೇಳ್ತಾರೆ. ಇದೇನು ಮ್ಯೂಸಿಕಲ್ ಚೇರ್ ಅಂತ ಒಬ್ಬರು ಯಾರೋ ಶೇಷ ಬರ್ತಾರೆ, ಭಾಳ ಚೆನ್ನಾಗಿ ಬರ್ತಾರೆ, ಆಟಾಡಿಸ್ತಾರಲ್ಲ ಇದೇನು ಮ್ಯೂಸಿಕಲ್ ಚೇರ ಇಲ್ಲ, ಇಡಕ್ಕೆ ಇಳಿಯೋಕ್ಕೆ ಇರ್ತಾರೆ. ಜವಾಬ್ದಾರಿ ವ್ಯಕ್ತಿಗಳು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅವ್ರು ಅರಿವಿರಬೇಕು. ನಾವೇನು ಶಿಶುವಿಂದ ಓಟ್ ತಗೊಂಡಾಗಿಲ್ಲ. ನಿಮಗೆ MLA MP ಮಂತ್ರಿ ಜನರ ಓಟ್ ತಗೊಂಡಾಗಿಲ್ಲ. ಜನರ ಭಕ್ತಿ ಭಾವಗಳನ್ನು ನಾವು ತಗೊಳ್ಳಾಗಿಲ್ಲ, ಓಟ್ ತಗೊಂಡ. ನೀವು ಮಾಜಿ ಆಗ್ತೀವಿ, ಅಧಿಕಾರ ತಗೊಂಡ್ಮೇಲೆ ಮಾಜಿ ಆಗ್ತೀವಿ. ದೊಡ್ಡ ಗುರುಗಳು ಅಧಿಕಾರ ತ್ಯಾಗ ಮಾಡಿದ ಮಾಜಿ ಆದ, ಹಿರಿಯ ಗುರುಗಳ ದೊಡ್ಡ ಗುರುಗಳ ಮಾಜಿ ಶಿವಕುಮಾರ ಸ್ವಾಮಿಗಳ ದೊಡ್ಡ ಗುರುಗಳು ಅಂತ. ಭಕ್ತರು ಮತ್ತು ಋಷಿ ಗುರುಗಳು ಮತ್ತು ಭಕ್ತರ ಸಂಬಂಧ ಭಾಳ ಆತ್ಮೀಯ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಗಂಡ ಇಲ್ಲರೂ ಮಾಜಿ ಆಗ್ತಾನೇನಪ್ಪ, ಮಾಜಿ ಆಗ್ತಾರೇನೋ, ರಿಟೈರ್ ಆಗ್ತಾನೇನೋ, ರಿಟೈರ್ ಆಗ್ತಾನೆ ಆಗಲ್ಲ. ಮಕ್ಕಳಿಗೆ ಜವಾಬ್ದಾರಿ ಕೊಡ್ತಾರೆ, ಮುಂದಡ್ಸ್ಕೊಂಡು ಹೋಗಿ ಅವನೇನು ತಪ್ಪು ಮಾಡಿದರೆ ತಿಂತಾನೆ. ಆ ರೀತಿಯ ಸಂಬಂಧನೇ ಹೊರತು ಸರ್ಕಾರದ ಇವತ್ತು ಏನು ನಡೀತದವ ರೆಸಾರ್ಟ್ ರಾಜಕೀಯ ಭಾಳ ಆಯಿತು. ನಮಗೆ ಎಷ್ಟು ಕೋಪ ಬಂದಿದೆ ಅಂತ ಹೇಳಿದರೆ, ನಮ್ಮ ಮಠದ ಬಗ್ಗೆ ಇಷ್ಟು ಶ್ರದ್ಧಾಭಕ್ತಿ ಉಳ್ಳಂಥ ಜನ ಶಿಷ್ಯರು ಇರುವಾಗ ನೀವು ಹೋಗಿ ರೆಸಾರ್ಟ್ನಲ್ಲಿ ಅಲ್ಲಿ ಮಾಡ್ತೀರಿ ಅಂತ ಹೇಳಿದರೆ ಎಷ್ಟು ಕೀಳು ಅಭಿರುಚಿದ್ದಾರೆ. ನಿಮಗೆ ಆಗಿಲ್ಲ, ನಮ್ಮ ಎಂತ ಬರಬೇಕಾಗಿತ್ತು. ಇಷ್ಟೇ ಅಂತಿಮ ತೀರ್ಮಾನ ಏನು, ನಾವು ಶಿವಶಂಕರ ಪರಗಾಗಲಿ, BC ಪಾಟೀಲರಾಗಿ, ರಾಜಣ್ಣಗಾಗಲಿ ಯಾರು ನಾವು ಖಾಸಗಿಯಾಗಿ ಮಾತಾಡೋಕ್ಕೆ ಅವಕಾಶ ಕೊಡೋದು. ಗಲಾಟೆ ಮಾಡೋದು ನಾವು ಕರೆಯಲ್ಲ. ದಯಮಾಡಿ ಎಲ್ಲರೂ ಭಕ್ತರು ಸಮಾಧಾನ ಇರಬೇಕು. ದಯಮಾಡಿ ಯಾವುದೇ ಕಾರಣಕ್ಕೂ ಮಾಡಿ ಕಾರಣಕ್ಕಿಲ್ಲ. ಇದೇ BC ಪಾಟೀಲ ಇನ್ನೊಂದು ಹೇಳ್ತೀವಿ. ಇದೇ BC ಪಾಟೀಲ ಒಂದು ನಿಮಿಷ ಇದೇ BC ಪಾಟೀಲ ಹೇಳಿ ಇಲ್ಲಿ ಇದೇ BC ಪಾಟೀಲ್ ಮಂತ್ರಿ ಆದ ಮುಂಚೆ ನೀವು ಬಂದಿದ್ದು ಹೌದೇ ಇಲ್ಲ? ನೀವೆಲ್ಲ ಬಹಳ ಸ್ವಾಗತ ಮಾಡ್ತೀವಿ, ಭಾಷಣ ಹೌದೇ ಇಲ್ಲ? ಸಿರಿಗೆರೆಗೆ ಬಂದು ಗುರುಗಳ ಆಶೀರ್ವಾದ ಆದಮೇಲೆ ನಾನು ಮಂತ್ರಿ ಆಗಿ ಹೇಳಿದ ಹೌದೇ ಇಲ್ಲ? ಮತ್ತೆ ಹೀಗಾಗಪ್ಪ ಇನ್ನೊಬ್ರು ಯಾರೋ ಬರ್ತಾರೆ, ಕೋಟಿ ಕೊಟ್ಟು ಇದ್ದಾಗೆ ಕೋಟಿ ಕೊಟ್ಟು ಅಂತಾಗೆ ಈ ಜನ ಅಂತ ಎಲ್ಲ ಬರ್ತಾರೆ. ಇವೆಲ್ಲ ಓದಿ ನ್ಯೂಸ್ ಪೋರ್ಟಲ್. ಇವತ್ತಿನ ತೀರ್ಮಾನಗಳು ಎರಡು. ನಿನ್ನೆ ಯಾರ್ಯಾರು ಸಭೆ ಮಾಡಿದರು, ಎಷ್ಟೇ ದೊಡ್ಡ ವ್ಯಕ್ತಿಗಳಿರ್ಬೋದು, ನಾವು ಇದುವರೆಗೂ ಇಷ್ಟು ಖಾರವಾಗಿ ಅವ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ. ಗೌರವ ಕೊಡ್ತಲೇ ಬಂದಿದ್ದೀವಿ. ಯಾಕಂದರೆ ಮರ್ಯಾದೆ ಕಡಿಬಾರ್ದು ಅಂತ ಹೇಳಿ ಗೌರವ ಕೊಟ್ಟಂತ ಬಂದಿದ್ದೀವಿ. ನಿಮಗೆ ಗೊತ್ತಿದೆಯೋ ಇಲ್ಲೋ, ಇವರು ಯಾರು ಸಹ ನಮ್ಮ ಪಟ್ಟಾಭಿಷೇಕಕ್ಕೆ ಒಂದು ಬಿಡುಗಾಸು ಕೊಟ್ಟಿಲ್ಲ. ಕೇಳ್ಕೊಳ್ಳಿ, ಅದನ್ನು ಓದಿಡಿದ ನಿಮಗೆ ಓದಿಡಿದ ದೊಡ್ಡದು ಎಲ್ಲದ ಓದಿಡಿದ ಕಡಿಯೋ ಕಡೆಯಿದೆ ಪುಸ್ತಕ ಕೊಡೋದು.
ಸಿದ್ಧವಿರತ್ನವರು ನಾವು ಅಧಿಕಾರವನ್ನು ಬಿಟ್ಟು ನಿವೃತ್ತರಾಗ್ತೇವೆ ಎಂದು ಘೋಷಿಸಿದ ದಿನ ಶಿಷ್ಯರು ಯಾರು ಒಪ್ಪುವುದಿಲ್ಲ, ತಾವು ಅಧಿಕಾರ ಬಿಡುಕೊಡೋದು, ತಾವೇ ಜೀವಂತರಿರುವವರೆಗೂ ಮುಂದುವರೆಯಬೇಕೆಂದು ಹತ್ತು ಕಂತು ಒತ್ತಾಯಿಸಿದರು. ಅದೇ ಸಿದ್ಧರಪ್ಪ ನಾವು ಪಟ್ಟಕ್ಕೆ ಬರೋ ಹೊತ್ತಿಗೆ ಸಿದ್ಧರಪ್ಪನಿಗೂ ಮತ್ತು ದೊಡ್ಡಗಳಿಗೂ ಭಿನ್ನಾಭಿಪ್ರಾಯ ಬಂದಿದ್ದವು. ಹೀಗಾಗಿ ನಮ್ಮ ಪಟ್ಟಕ್ಕೆ ಇವರು ಯಾರೂ ಸಹ ದುಡ್ಡು ಕೊಡಬೇಡ್ರಿ, ಕಾಣಿಕೆ ಕೊಡಬೇಡ್ರಿ ಅಂತಂದು ಅವತ್ತು ಅಪಪ್ರಚಾರ ಮಾಡಿದ್ರು. ದೊಡ್ಡಗಳು ಬರಿತಾ ಇದ್ದಾರೆ, ಅವ್ರು ಪಟ್ಟ ಶಬ್ದ ಕೇಳಿ. ಡಾಕ್ಟರ್ ಶಿವಮೂರ್ತಿ ಅವರು ಪರದೇಶದ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿಕೊಂಡು ಬಂದ ಕೂಡಲೇ ಮಾಘ ಹುಣ್ಣಿಮೆಯನ್ನು ಪಟ್ಟ ಕಟ್ಟಬೇಕೆಂದು ತೀರ್ಮಾನಿಸಲಾಯಿತು. ಈ ಚಾಂಡಾಳ ಚೌಕಡಿ ಪಟ್ಟಕ್ಕೆ ಯಾರು ಹಣ ಕೊಡದೆಂದು ಭಾರಿ ಅಪಪ್ರಚಾರ ಮಾಡಿದ್ದು ದೊಡ್ಡರು ಬಂದರು, ನಾವಲ್ಲ. ಆದರೆ ಇವರ ಮಾತಿಗೆ ಬೆಲೆ ಸಿಕ್ಕಲಿಲ್ಲ. ವಸೂಲುದಾರರಿಗೆ ಸ್ವಲ್ಪ ತೊಂದರೆ ಆಯಿತಷ್ಟೇ. ಕೊಟ್ಟಷ್ಟು ಕೊಡಿ ಎಂದು ವಸೂಲು ಮಾಡಿದರು. 11 ಲಕ್ಷ ರೂಪಾಯಿಗಳು ಸಂಗ್ರಹ ಆಯಿತು. ನಾವು ಶಬ್ದ ಬಳಸಿದ ಚಾಂಡಾಳ ಚೌಕಡಿ ತಿಳಿದೆ. ಇದು ದೊಡ್ಡಗುರುಗಳ ಕೈಯ ಅನುಭವ. ದೊಡ್ಡಗಳಿಗೆ ಏನೇನು ಅವರ ಯಾವ್ಯಾವ ವಯೋಮಾನದಲ್ಲಿ ಏನೇನು ಕಹಿ ಅನುಭವಗಳಾಗಿದವೋ ಅವೆಲ್ಲವೂ ನಮಗೆ ಆಗ್ತಾ ಇದೆ, ಆಗಿದೆ, ಈಗ ಆಗ್ತಾ ಇದೆ ಆ ಕಹಿ ಅನುಭವಗಳು. ಇದಕ್ಕಿಷ್ಟೇ ಏನಾದ್ರು ಪರಿಹಾರ ಲಾಭಕ್ಕೆ ಹಾಕಿಕೊಡ್ತೀರಲ್ಲ, ಇಷ್ಟೇ ಪರಿಹಾರ ಇದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಠದ ಬಗ್ಗೆ ಎಲ್ಲೂ ಸಹ ಅಪಪ್ರಚಾರ ಮಾಡಿಕೊಡುದು. ಇಲ್ಲಿ ನೀವಷ್ಟೇ ಅಲ್ಲಪ್ಪ ಹೇಳ್ತೀನಿ ಕೇಳು, ಇಲ್ಲಿ ಗೂಂಡಾಗಳನ್ನು ಸಾಕೊಂಡಿದ್ದೀವಿ, ಇಲ್ಲಿ ಮಠದಲ್ಲಿ ಸಾಕೊಂಡಿದ್ದೀವಿ ಆಯ್ತಾ. ರೌಡಿಗಳನ್ನ ಸಾಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಮ್ಮ ದಾವಣಗೆರೆ ಜಿಲ್ಲೆಯ ಎಸ್ ಪಿಗಳು, ಚಿತ್ರದುರ್ಗ ಜಿಲ್ಲೆಯ ಎಸ್ ಪಿಗಳು, ಅಲ್ಲಿರ್ತಕ್ಕಂಥ ಇನ್ಯಾವ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದೀವಿ. ಕರ್ಕೊಂಡು ಬಂದು ನೋಡೋಕ್ಕೆ ಯಾರ್ಯಾರಿದ್ರೆ ಅವನ್ನ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ಪೂರ್ಣ ಸಹಮತಿ. ನಾವೇನು ಅಡ್ಡಿಪಡಿಸಲ್ಲ, ಬಂದು ಹೇಳ್ಕೊಂಡು ಹೋಗ್ತೀವಿ. ಏನು ಬಾಯಿ ನಾಲಿಗೆ ಗೆಲುವಿನದ ನಾಲಿಗೆ ಈಗ ಮಾತಾಡ್ತಿದ್ರೆ ಏನು ಯಾರ ರೌಡಿಗಳು ಈಗೆಲ್ಲ ಚರ್ಚೆ ಆಗಿದೆ. ನಿಮಗೇನಾದ್ರು ನಾವು ಇಷ್ಟೇ ನಿರ್ಣಯ ಇವತ್ತು ಅಂದರೆ ನಿಮ್ಮ ಜೊತೆ ಸಮಾಲೋಚನೆ ನಡೆಸಿ ಈ ಸಭೆ ತೆಗೆದುಕೊಂಡಂಥ ನಿರ್ಣಯ ಈ ನಿನ್ನೆ ಮಾಡಿದಂಥ ಸಭೆ ನಡೆಸಿದಂಥದ್ದು ಯಾರು ಇಲ್ಲಿ ನಮ್ಮನ್ನ ಖಾಸಗಿಯಾಗಿ ಮಾತಾಡಲಿಕ್ಕೆ ಅವಕಾಶ ನಾವು ಕೊಡಲ್ಲ. ಅಂತ ಹೇಳ್ತೀವಿ. ನೀವೆಲ್ಲಿ ಬರ್ತೀರೋ ನಮ್ಮ ಯಾರಾದ್ರು ಬಂದಿದ್ದೀವಿ ಕರೆದಿದ್ದಾರೆ. ಯಾರು ಹೇಳಿ ಸಮಾಜದ ಅಧ್ಯಕ್ಷರಿದ್ದಾರೆ, ಹೇಳಿ ಅವರು ಮಾತಾಡಿ. ಸಮಾಜದ ಅಧ್ಯಕ್ಷರು ಯಾರಾದ್ರು ಜವಾಬ್ದಾರಿ ವ್ಯಕ್ತಿ ಬೇಕಲ್ಲ, ಬಿಟ್ಕೊಳ್ಳೋ ಬರ್ತದೆ ಅಂತ ಅನ್ನೋದು ಆರೋಪ ಮಾಡಬಾರ್ದು. ಸಮಾಜದಿಂದ ನಮ್ಮ ಮೇಲೆ ಏನಾದರೂ ದೂರು ಇದ್ದರೆ ಇದು ಸಮಾಜದ ಅಧ್ಯಕ್ಷರಿಗೆ ನೀವು ಬರೀಬೇಕು, ಲಿಖಿತ ದೂರು ಸಲ್ಲಿಸ್ಬೇಕು. ನಮ್ಮ ಹತ್ರ ನಮ್ಮನ್ನು ಕಾಣಬೇಕು ಅಂತಿದ್ರೆ ನಾವೆಲ್ಲ ನಿರ್ಣಯ ಮಾಡಲು ನೀವು ಸಮಾಜದಲ್ಲಿ ಆ ಕಾರಣಕ್ಕಾಗಿ ನಿಮ್ಮೆಲ್ಲಿ ಬರಬೇಕು. ನ್ಯಾಯಪೀಠಕ್ಕೆ ಬಂದಾಗ ನಾವು ತೀರ್ಮಾನ ಹೇಳ್ತೀವಿ, ಆದರೆ ನಾವು ತೀರ್ಮಾನ ಹೇಳೋದು ಕೋರ್ಟ್ನ ತೀರ್ಮಾನ ಮಾಡ್ತಾರಲ್ಲ ನ್ಯಾಯಾಧೀಶರು, ಆಗಲ್ಲ. ನಾವು ನಮ್ಮ ನ್ಯಾಯಪೀಠದಲ್ಲಿ ಮಾಡೋಣ, ನಾವು ಮಾಡಿ ಕಳಿಸಲ್ಲ. ನಿಮ್ಮಲ್ಲಿ ಏನು ಜಗಳ ಇದೆ, ನೀವು ಕೋರ್ಟ್ನಲ್ಲಿ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ, ಯಾರಾದ್ರೂ ಒಬ್ಬರು ಸೋಲ್ಬೇಕಲ್ಲ. ಅಲ್ಲಿ ಸಾಕ್ಷಾತ್ಕಾರ ಮುಖ್ಯ ಆಗಿದೆ. ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ಆದರೆ ನಮ್ಮ ನ್ಯಾಯಪೀಠ ಸದ್ಧರ್ಮ ನ್ಯಾಯಪೀಠದಲ್ಲಿ ಇಬ್ಬರೂ ಸೋಲ್ತಾರೆ, ಇಬ್ಬರೂ ಗೆಲ್ತಾರೆ. ಯಾಕೆ ನಾವು ಅವರ ಸಮಾನ ವಿಶ್ವಾಸ ತಗೊಂಡು ತೀರ್ಮಾನ ಮಾಡ್ತೀವಿ. ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು ಇಲ್ಲಿ ಆಗ್ತವೆ. ಯಾಕಾಗ್ತವೆ? ಅದು ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಆ ಕೆಲಸ ಮಾಡುತ್ತೆ. ಒಬ್ಬ ಯಾರೋ ಒಬ್ಬ ಹುಡುಗ ಮನೆ ಬರ್ತಾನಿದ್ರೆ ಶ್ರೀಧರ ಅಂತ ಇವನೇನು ಈಗ ಮಾತಾಡಿದ್ರೆ ಎಲ್ಲಿದ್ರಪ್ಪ ಇವನೇ ನಮಗೆ ಪರಿಚಯ ಇರುವುದು. ಇವನೇ ಒಂದು ಬರುತ್ತ ಮನೆ ಏನು ಗುರುಗಳು ಬೆಳಗ್ಗಿಂದ
10:30 ಗಂಟೆಗೆ ರಾತ್ರಿ 8-9 ಗಂಟೆಗೆ ಇತ್ತಲ್ಲ, ನಮ್ಮನ್ನು ಕೇಳಿದ್ದ ನಮಗೆ ನೆನಪಿಲ್ಲ. ತಾವು ಇಷ್ಟು ದೀರ್ಘ ಕಾಲ ಕುಳಿತಿರ್ತಾರಲ್ಲ, ಅದು ಹೇಗೆ ಇಷ್ಟು ಗಂಟೆ? ನಾವು ಹೇಳಿದೆ, ನೋಡಪ್ಪ, ನಮ್ಮ ಮೇಲೆ ನೀವೇನು ಭಕ್ತಿ ಇಟ್ಕೊಂಡಿದ್ದಿಲ್ಲ ಶಿಶು, ನಮ್ಮ ಮೇಲೆ ಇರ್ತಕ್ಕಂಥ ಭಕ್ತಿ, ನಿಷ್ಠೆ, ಶ್ರದ್ಧೆ ನಮಗೆ ಅಲ್ಲಿ ಕುತ್ಕೊಳ್ಳೋದು ಮಾಡಬೇಕು ಅಂತ ಹೇಳಿದೆ. ನಿಮಗೊಂದು ಚಂದ್ರಗುಪ್ತ ಮೌರ್ಯನ ಗೊತ್ತಿದೆಯಾ ನಿಮಗೆ? ಅವನ ಇತಿಹಾಸ ಗೊತ್ತಿದೆಯಾ? ಚಾಣಕ್ಯ, ಚಂದ್ರಗುಪ್ತ ಮೌರ್ಯ. ಅವನು ಯಾವುದೋ ಒಂದು ಎತ್ತರದ ಎತ್ತರದ ಗುಡ್ಡೆ ಮೇಲೆ ಅವನು ಕೂತ್ಕೊಂಡಾಗ ಅವನಿಗೆ ಆ ಶಕ್ತಿ ಬರ್ತದೆ. ಅದಕ್ಕೆ ಆ ಶಕ್ತಿ ಬರ್ತಾ ಇದೆ. ಹಾಗೆ ನಮ್ಮ ನ್ಯಾಯಪೀಠದಲ್ಲಿ ಯಾವ ಶಕ್ತಿ ಬರುತ್ತೆ ಅಂದರೆ ನೀವಿಟ್ಟಿರ್ತಕ್ಕಂಥ ಭಕ್ತಿ, ಶ್ರದ್ಧಾ ಭಕ್ತಿ, ಅದು ನಮ್ಮನ್ನು ನಾನು ಮಾಡಿಸ್ತದೆ. ನಾವು ಯಾವುದು ನಮಗಲ್ಲಿ ಬೇರೆ ಬರೋದಿಲ್ಲ, ಶಾರೀರಿಕ ಭಾಗಗಳು ಯಾವ ಅನಿಸುತ್ತೆ ಹೇಳಿದ್ರೆ ಅದು ನಿಮ್ಮ ಭಕ್ತಿಯ ಬಲ ಅಂತ ನಾವು ಹೇಳಕ್ಕೆ ಮತ್ತೆ ಏನು. ಆದರೆ ಮುಂದೆ ಇವತ್ತಿನ ಈ ಸಭೆ ಇಲ್ಲಿ ಆಗ ಹೇಳ್ತಿದ್ದೀವಿ, ಗೂಂಡಾಗಳೆಲ್ಲ ಅಂತಂದರೆ ಕರ್ಕೊಂಬರ್ತೀವಿ ಪೊಲೀಸ್ ಅಧಿಕಾರಿಗಳನ್ನ. ನಾವು ಇವ್ರು ಇರ್ತಾರಲ್ಲ, ಯಾರು ಇನ್ಯಾರು ಇರ್ತಾರಲ್ಲ, ಯಾರಿರ್ತಾರಲ್ಲ, ವಿಜಿಲೆನ್ಸ್ನವರು ಯಾರವರು ಡಕಾಯಿಗಳು ಹಿಡಿಯೋರು, ಇಂಟೆಲಿಜೆನ್ಸ್ ಫೋರ್ಸ್. ವಾಟ್ಸಪ್ ಮೆಸೇಜ್ಗಳನ್ನ ರದ್ದು ಮಾಡ್ಬೇಕು ಭಾರಿ ಅಸಹ್ಯವಾಗಿ ಮಾತಾಡ್ತಾರೆ. ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ನಮ್ಮ ಮಠದ ಬಗ್ಗೆ. ಅದನ್ನು ಮತ್ತೆ ರದ್ದು ಮಾಡ್ಸಕ್ಕೆ ನೀವು ಏನಾದರೂ ಇದ್ರ ನಡುವೆ ನಿಮಗೆ ಒಂದು ಸಂದೇಶ ಮಾತಾಡಿದ್ದಾರೆ, ಪಾದಯಾತ್ರೆ ಮಾಡ್ತೀವಿ ಹಳ್ಳಿ ಹಳ್ಳಿಗೆ, ಅದು ಆ ವಿಚಾರ ನಾನು ಕಮೆಂಟ್ ಹಾಕಿದ್ದೀನಿ. ಪಾದಯಾತ್ರೆ ಮಾಡ್ತೀರಿ ಅಂತಂದರೆ ಇವರಲ್ಲಿ ಏನಾಗುತ್ತೆ ನಿಮಗೆ ಊಹೆ ಮಾಡೋಕ್ಕೆ ಸಾಧ್ಯ ಇದೆಯಲ್ವಾ? ಗುರುಗಳು ಹುಟ್ಟಿದವರು ಹುಟ್ಟಿದ ಗಂಡು ಜಾಗಗಳು ಅಲ್ಲಿಂದ ಅಲ್ಲಿಂದ ಹೊರಗೆ ಹೇಳ್ತಾ ಅವರ ಕಾರ್ಯಕ್ರಮದ ಸಂಚಾರನ ನೀವು ಮುತ್ತುವುದರಿಂದ ಇಲ್ಲಿ ಬರಕ್ಕೆ ಸಾಧ್ಯನೇ, ನಮಗೆ ಸಾಧ್ಯನಾ? ನಾವು ಅದಕ್ಕೆ ಹೇಳಿದ್ವಿ, ನಮ್ಮ ತರಳಬಾಡು ಪೀಠದ ಒಂದು ಸಂಪ್ರದಾಯ ಇದೆ ಪಾದಯಾತ್ರೆದು. ಉಗ್ರಾಣಿ ಅಮೃತಾಪುರ ಅಂತ ಯಶಸ್ವಿಯ ಕೆರೆಯಿಂದ ಕೆರೆಗೆ ಪಾದಯಾತ್ರೆ ಮಾಡಿದ ನಮ್ಮ ಜಗದ್ಗುರುಗಳು. ಆ ರೀತಿಯಾದ ಪಾದಯಾತ್ರೆ ನಮ್ಮ ಮಠದಲ್ಲಿ ಅವಕಾಶ ಇದೆ. ಈ ಪಾದಯಾತ್ರೆಗೆ ಅವಕಾಶ ಯಾವ ಕಾರಣಕ್ಕೂ ಕೊಡೋದು ಅಂತ ಹೇಳಿ. ಪಾದಯಾತ್ರೆ ಅನ್ನೋದಕ್ಕೆ ಒಂದು ಪವಿತ್ರವಾದ ಅರ್ಥ ಇದೆ. ಅವತ್ತು ಹೀಗೆ ಒಂದು ಸಮಾವೇಶದಲ್ಲಿ ಇದೇ ವೇದಿಕೆ ಮೇಲೆ ಅಣಬೆ ರಾಜಣ್ಣ ನಿಮ್ಮ ಪರವಾಗಿ ಮಾತಾಡಿ ಮತ್ತೆ ಇವತ್ತು ಅದೇ ವೇದಿಕೆಯಲ್ಲಿ ಅನಾಧಿಕೃತವಾಗಿ ಸಭೆಯನ್ನು ನಡೆಸಿ ಮಾತಾಡಲಿಕ್ಕೆ ನೈತಿಕತೆನೇ ಇಲ್ಲ, ನಾಚಿಕೆ ಆಗಬೇಕು, ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು. ಅದು ನಿಮ್ಮ ಗುರುಗಳು, ನಮ್ಮ ಗುರುಗಳು ಶಾಪ ನೀವು ದೊಡ್ಡದು ಅಂತ ಹೇಳ್ತೀನಿ. ಆ ತಾಕತ್ತೇನಾದ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಪಾದಯಾತ್ರೆ ಗಂಡತನ ಇದ್ರೆ ಮುದ್ದು ಪಾಸಲ್ಲಿ ನಾನು ನೋಡ್ಕೊಂತಿದ್ದೆ. ತಾಕತ್ತಿದ್ರಿ ಅವ್ರು ಏನೇ ಇದ್ರು ನಿಮ್ಮ ಹತ್ರ ಬಂದು ಮಾತಾಡಬೇಕು ಹೊರತು ಆದಿ ಬೀದಿಯಲ್ಲಿ ಎಲ್ಲ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಸಭೆ ನಡೆಸೋದು ಇದು ಶೋಭಕರಲ್ಲ. ಈ ಸಭೆ ಮುಖಾಂತರ ಅವನಿಗೆ ಎಚ್ಚರಿಕೆ ಕೊಡ್ತೀನಿ. ಇದು ನೀವು ಈಗ ನಾವು ನೀವು ಆವೇಶದಲ್ಲಿ ನಾವು ಮಾತಾಡೋದು ಬೇಡ, ನೀವು ಮಾತಾಡೋದು ಬೇಡ. ಜನರ ಭಕ್ತಿ ಭಾವಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಭಕ್ತಿ ಶ್ರದ್ಧೆಗಳಿಗೆ ನೀವು ಮನ್ನಣೆ ಕೊಡಬೇಕು. ನೀವು ಬನ್ನಿ ಮಾತಾಡೋದು ಬನ್ನಿ, ಸ್ವಾಗತ ಬರಲಿ. ಅದು ನಮ್ಮ ಹತ್ರ ಮಾತಾಡೋದು, ಸಮಾಜದ ಎದುರಿಗೆ ಮಾತಾಡೋದು. ಅದಕ್ಕೆ ತಯಾರಿದ್ರೆ ಬನ್ನಿ, ತಿಳಿತೆ? ಅದಕ್ಕೆ ತಯಾರಿದ್ರೆ ಬನ್ನಿ. ನೀವು ತೀರ್ಮಾನ ಮಾಡಬೇಕು, ನಾವಲ್ಲ. ಈ ಬೈಲದಲ್ಲಿ ಇದೆಯಲ್ಲಪ್ಪ, ಯಾರು ಆಯ್ಕೆ ಮಾಡಬೇಕಪ್ಪ? ಯಾರು ಯಾವುದೋ ದಾರಿ ಅಲ್ಲಲ್ಲ, ರೆಸಾರ್ಟ್ನಾಗಲ್ಲ ಆಯ್ಕೆ ಮಾಡೋದು. ರೆಸಾರ್ಟ್ನಾಗ ಆಯ್ಕೆ ಮಾಡಿದ್ರೆ ಅವ್ರು ಹುಡುಗರು ಬರ್ತಾರೆ ಅಷ್ಟೇ. ಈ ಮಟ್ಟಿಗೆ ಹೌದಲ್ಲ? ರೆಸಾರ್ಟ್ನಾಗ ಆಯ್ಕೆ ಮಾಡ್ತಾರ, ಪವಿತ್ರವಾದ ಪೀಠದಲ್ಲಿ ಕುಳಿತು ಮಾತಾಡ್ಬೇಕಪ್ಪ. ಇಲ್ಲಿ ಅದು ಸುಸಂಸ್ಕೃತ ಆಗಬೇಕು.
ಇದು ಶಿಷ್ಟಾಚಾರ ಅಲ್ಲ. ಇದೊಂದು ನಮ್ಮ ಮಠದ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದೆ. ಅದು ಮಠ ಪವಿತ್ರವಾದ ಮಠ. ಯಾರ ಹಿಂದೆ ಏನೇನು ನಡೆದಿದ್ದಾರೆ, ನಮಗಿಂತ ಹೆಚ್ಚು ಇದು ಕೈಯ ಕಷ್ಟ ಅನುಭವಿಸ್ತಾರೆ ನಮ್ಮ ಗುರುಗಳು. ಅವರೆಲ್ಲರೂ ನಿಮ್ಮನ್ನು ಪಡೆಸಿದ್ದಾರೆ. ನೀವು ಅವಾಗ ಹುಲಿ, ನಾವು ಅನೇಕ ಸಲ ಹೇಳಿದ್ವಿ ಈ ಮಾತನ್ನು, ನೀವೆಲ್ಲ ಹುಲಿಯಾಗಿದ್ರಿ. ಈಗ ನಿಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳಾಗಿ ಪಡೆಸಿ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಆರಾಮಾಗಿ ಹಾಲು ಕೊಡ್ಕೊಂಡೀವಿ ಅಂತ ಹೇಳಿ, ನಿಮ್ಮಲ್ಲಿ ಹಾಲು ಕೊಡ್ಕೊಂಡಲ್ಲ, ಹಾಲು ಕೊಡ್ಕೊಂಡಿದ್ದೀವಿ. ನೀವು ಭಾಳ ಬೇಸರ ಅನಿಸುತ್ತೆ, ತಿಳಿತೆ. ಈಗ ನಾವು ಇಷ್ಟರೇ ಅವ್ರು ನಮ್ಮನ್ನು ಕಾಣ್ಬೇಕು ಅಂತಿದ್ರೆ, ಬರಬೇಕು ಅಂತಿದ್ರೆ, ನಾವು ಇಲ್ಲೇ ಬಂದು ನಮಗೆ ಅವಕಾಶನ ಕೊಡಲಿಲ್ಲ ಅಂತ ದೂಷಣೆ ಮಾಡ್ಕೊಂಡು ತಗೊಳ್ಬೇಡ. ನಮ್ಮ ಸಂಘದ ಪದಾಧಿಕಾರಿ ಇದ್ದಾರಲ್ಲ, ಈಗ ಅಧ್ಯಕ್ಷರು ಬಸಪ್ಪ ಇವರಿದ್ದಾರಲ್ಲ, ಯಾರು ನಮ್ಮ ಬಸವರಾಜಪ್ಪನವರು, ಅವರು ಅಧ್ಯಕ್ಷರೇ ಅಲ್ಲ ಅಂತ ಹೇಳ್ತಾರೆ. ಇಲ್ಲೇ ಇದೇ ಸಭೆಯಲ್ಲೇ ಚರ್ಚೆ ನಡೆದು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಅಲ್ಲಿ ನ್ಯಾಯಪೀಠದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ 33 ತಾಲೂಕಿನ ಅಧ್ಯಕ್ಷರು ಕೂತ್ಕೊಂಡು ಸರ್ವಸಮ್ಮತಿಯಿಂದ ಆಗಿರ್ತಕ್ಕಂಥ ಅಧ್ಯಕ್ಷರು HR ಬಸವರಾಜ. ನಿಮಗೊಂದು ನಮಗೆ ಖಾಸಗಿಯಾಗಿ ಗೊತ್ತಿರೋ ಸಂಗತಿ ಹೇಳ್ತೀವಿ. ಇವತ್ತು ನನಗೆ ನೆನಪಾದ ಭಾಳ ವಿಚಾರ. ಮೊನ್ನೆ ಅಧ್ಯಕ್ಷರು ನಮಗೆ ನಮ್ಮ ಹತ್ರ ಇದುವರೆಗೂ ಹೇಳಿರಲಿಲ್ಲ, ಮೊನ್ನೆ ಹೇಳಿದರು. ಏನು ಹೇಳಿದ್ರು ಗೊತ್ತೇನು? ಒಬ್ಬ ವ್ಯಕ್ತಿ 2 ಸ್ಥಾನದಲ್ಲಿರೋಕ್ಕಿಂತ ನಿಮ್ಮ ಹೊಳಲ್ಕೆರೆ ತಾಲೂಕಿನ ಯಾರೋ ಒಬ್ಬ ರೈತ ಮುಖಂಡ ಹೊಳಲ್ಕೆರೆ ತಾಲೂಕು ಅವ್ರ ಹತ್ರ ಹೇಳಿದ್ದಂತೆ, ನೀವು 2 ಸ್ಥಾನದಲ್ಲಿರೋದಿಲ್ಲ, ನೀವು ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ ಹೋಗಿದ್ದೀರಿ, ಶ್ರೀಮದ್ ಸಾಧು ಸಂತ ವೀರೇಶ್ವರದ ಅಧ್ಯಕ್ಷರಾಗಿ ಹೋಗಿದ್ದೀರಿ, ಯಾವುದಾದ್ರು ಒಂದರಲ್ಲಿ ಇರಲಿ, ಒಂದು ಬಿಡ್ರಿ ಅಂತ ಹೇಳಿದ್ರು. ಆಯಿತಾ? ಇದು ಗೊತ್ತಾ ನಿಮಗೆ? ಬಹಳ ಸಂಗತಿಗಳು ನಾವು ಸಮಾಜದಲ್ಲಿ ಕಲಹ ಉಂಟಾಗಬಾರ್ದು, ಗೊಂದಲ ಉಂಟಾಗಬಾರ್ದು ಅಂತ ನಾವು ಎಷ್ಟೋ ವಿಚಾರಗಳನ್ನ ಹೇಳಿಲ್ಲ. ನೀವು ಅಷ್ಟೇ ನಿಮ್ಮ ಸಂಸಾರದಾಗೆ ಎಲ್ಲದೂ ನಿಮ್ಮ ಹೆಂಡತಿಗೆ ಹೇಳ್ತೀನಪ್ಪ, ಹೇಳ್ತೀಯ? ಹೇಳಲ್ಲ, ಹೌದಿಲ್ಲ? ಆ ಕಾರಣಕ್ಕಾಗಿ ಒಂದು ಹೇಳ್ತಾರೆ ನಿಮಗೆ, ಯಾವುದಾದ್ರು ಒಂದಿರಲಿಂದ ಅವ್ರು ಮೀಟಿಂಗಾಗಿ ಹೇಳಿದರು. ಆಗ ಬಸವರಾಜಪ್ಪನವರು, ನಾನು ಭಾಳ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇನಪ್ಪ, ರೈತ ಸಂಘದ ಸದಸ್ಯರು ಏನಾದರೂ ಯಾರಾದರೂ ಇದ್ದರೆ ನಾನು ಇವತ್ತೇ ರೈತ ಸಂಘದ ರಾಜೀನಾಮೆ ಕೊಡ್ತೀನಿ, ಇವರು ಅಧ್ಯಕ್ಷರಾಗಲಿ, ನಾನು ನಮ್ಮ ಸಮಾಜದ ಜವಾಬ್ದಾರಿಯಿಂದ ನಾವು ಹಿಂದಕ್ಕೆ ಸರಿಯಲ್ಲ ಅಂತ ಹೇಳಿದ. ನಾವು ಉಳಿದ ಎಲ್ಲ ರಾಜ್ಯಾದ್ಯಂತ ಬಂದಂಥರು ನೀವೇ ಇರಬೇಕು ಅಂತ ಹೇಳಿ ಅವ್ರನ್ನ ಆಗ್ರಹಪಡಿಸಿದ್ದಾರೆ. ಆಮೇಲೆ ಇನ್ನೂ ಕೇಳಿ ಬಂದಿದೆ, ಹೇಳ್ತೀನಿ. ಇನ್ನೂ ಒಂದು ಕೇಳಿ ಬಂದಿದೆ, ತೆರೆಮರೆಯಲ್ಲಿ ನಮಗೆ ಸಮಾಜದ ಕಿವಿ ಮೂಗು ಕಣ್ಣು ಕಿವಿ ಮೂಗು ಚಾರಚಕ್ಷುಷಃ ಅಂತ ಬರುತ್ತೆ. ರಾಜ ಚಾರಚಕ್ಷುಷಃ ಅಂದರೆ ಅವರ ಇವರಿರ್ತಾರಲ್ಲ, ಯಾರು ಏನಂತಾರೆ ಅವರಿಗೆ, ಯಾರು ಅವರ ಅಧಿಕಾರಿಗಳಿರ್ತಾರಲ್ಲ, ಮಾರು ವೇಷದಲ್ಲಿ ಜನ ಏನು ಮಾತಾಡ್ತಾರೆ ಅಂತ ಅವರು ರಾಜನಿಗೆ ವರದಿ ಕೊಡ್ತಾರೆ. ಗುಪ್ತಚರರು ರಾಜನಿಗೆ ವರದಿ ಕೊಡ್ತಾರೆ. ಅದನ್ನು ಹೇಳ್ತಾರೆ ಚಾರಚಕ್ಷುಷ. ಮಹಾರಾಜನಾದವನು ಅವನು ಕಣ್ಣುಗಳು ಯಾವ ಕಣ್ಣು ಬರೀ 2 ಕಣ್ಣಲ್ಲ, ಆ ಗುಪ್ತಚರ ಇರ್ತಾರಲ್ಲ ಅವರೆಲ್ಲರೂ ಅವನ ಕಣ್ಣುಗಳು ಅಂತ ಹೇಳ್ತಾರೆ. ಹಾಗೆ ಇವತ್ತೇ ನೀವು ಸೇರಿದ್ದೀರಿ, ಈ ಸಭೆಗೆ ಬರಲಿಕ್ಕೆ ಆಗದಿರ್ತಕ್ಕಂಥ ಲಕ್ಷಾಂತರ ಜನ ಹೊರಗೇನಿದ್ದೀರಿ, ನಿಮ್ಮೆಲ್ಲರ ಕಣ್ಣುಗಳು ನಮ್ಮ ಕಣ್ಣು. ಇದರಲ್ಲಿ ಸುಮಾರು ಎಷ್ಟು ಮಂದಿ 20-30 ಸಾವಿರ ಜನ ಇದ್ದಾರೆ ಯುವಕರು ಈ ಮೊಬೈಲ್ನಲ್ಲಿ. ನಿಮಗೆ ಗೊತ್ತಿದೆಯಲ್ವಾ? ಕೆರೆ ನೀರು ಸರಿಯಾಗಿ ಬರ್ತಾನೆ ಇಲ್ಲೋ, ದಿನ ರಾತ್ರಿ ಸ್ವಲ್ಪ ನಮಗೆ
ಎಚ್ಚರಾದಾಗ ಮೆಸೇಜ್ ಕಳಿಸಿದ್ರು. ನಿಮಗೆ ಗೊತ್ತಿರಬೇಕಲ್ಲ, ಇಲ್ಲಿ ಮೊನ್ನೆ ಬನಸಾಗರದ ಹತ್ರ ಕಾಲ್ಕೆರೆ ಅಂತ ಇದೆ, ನೀರು ಸಲೀಸಾಗಿ ಹೋಗ್ತಾ ಇದೆ. ಆ ಕಾಲ್ಕೆರೆ ಗ್ರಾಮಸ್ಥರು ಏನು ಮಾಡಿದ್ರು ಅಂದರೆ ಆ ವಾಲ್ವ್ ಇರುತ್ತಲ್ಲ, ವಾಲ್ವ್ ಪೂರ್ಣ ತಿರುಗಿಕೊಂಡು ಆ ಕೆರೆಗೆ ಜಾಸ್ತಿ ನೀರು ಬರೋದು ಮಾಡಿಕೊಂಡು ಅದಕ್ಕೆ ಮಣ್ಣು ಮುಚ್ಚಿ ಸಮಾಧಿ ಮಾಡಿ ವಾಲ್ವ್. ಗೊತ್ತಾ ನಿಮಗೆ ಪ್ರಕರಣ? ಗೊತ್ತಿಲ್ಲ. ಆಗ ನಮಗೆ ವಾಟ್ಸಾಪ್ನಲ್ಲಿ ನಾವು ಗ್ರೂಪ್ ಮಾಡಿದ್ದೀವಿ. ಲಿಫ್ಟ್ ಇರಿಗೇಷನ್ ಭರಮಸಾಗರ, ಲಿಫ್ಟ್ ಇರಿಗೇಷನ್ ಜಗಳೂರು, ಲಿಫ್ಟ್ ಇರಿಗೇಷನ್ ಚನ್ನಗಿರಿ, ಲಿಫ್ಟ್ ಇರಿಗೇಷನ್ ಸಾಸ್ಮೇಡಿ, ಲಿಫ್ಟ್ ಇರಿಗೇಷನ್ 22 ಹೀಗೆ ಎಲ್ಲೆಲ್ಲಿ ನಾವು ಏತ ನೀರಾವರಿ ಯೋಜನೆಗಳನ್ನು ಕೈಗೊಂಡಿದ್ದೀವೋ ಅವರೆಲ್ಲರೂ ಒಂದೊಂದು ಇರಿಗೇಷನ್ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿ ಅದನ್ನು ನಾವು ಮಾನಿಟರ್ ಮಾಡ್ತಾರೆ. ನಮ್ಮೇಲೆ ಒಂದು ಆಪಾದನೆ ಇದೆ, ಸಭೆ ಕೂತ್ಕೊಂಡೆಲ್ಲ ಮೊಬೈಲನ್ನು ತೀರ್ತಿರ್ತಾರೆ, ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಹೇಳುತ್ತೆ. ನಾವು ಅದೇ ಸಮಯದಲ್ಲಿ ಬಿಡಿಸಬೇಕು. ಕಾರಣ ಕೂತ್ಕೊಂಡಾಗೂ ಅದೇ, ಕೂತ್ಕೊಂಡಾಗೂ ಅದೇ. ಆ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಂಡು ಏನನ್ನು ಕ್ರಮ ಮಾಡಿ ಆ ಎಲ್ಲ ಯೋಜನೆಗಳಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, AEE ಇದ್ದಾರೆ, ಕಾಂಟ್ರಾಕ್ಟ್ ಸಹ ಇದ್ದಾರೆ. ಯಾವಾಗ ನಮ್ಮ ಕಾಲ್ಕೆರೆ ಬಗ್ಗೆ ಬೇರೆ ಹಳ್ಳಿಯಲ್ಲಿ ನಮಗೆ ಗ್ರೂಪ್ನಲ್ಲಿ ಹಾಕಿದ್ರು, ಗೊತ್ತಿದ್ದ ಹಿಂಗೆ ಕಾಲ್ಕೆರೆ ಇದು ಹಾಕಿಬಿಟ್ಟಿದ್ದಾರೆ, ವಾಲ್ಮನೆ ತಿರುಗಿಕೊಳ್ದಾಗೆ ಪೂರ ಮ್ಯಾಕ್ಸಿಮಮ್ ತಿರುಗಿಕೊಂಡು ಮಣ್ಣು ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿ ರಾತ್ರಿ ನಾವು 11:30 ಬರೆದ್ವಿ. ಈ ಕೂಡು ನಾಳೆ ಮಧ್ಯಾಹ್ನದೊಳಗೆ ನೀವು ಇದನ್ನು ತೆರವುಗೊಳಿಸ್ಬೇಕು, ಇದು ಅಕ್ಷಮ್ಯ ಅಪರಾಧ ಇದೆ, ನೀವು ಕೂಡಲೇ ತೆರವುಗೊಳಿಸ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಮತ್ತು ನ್ಯಾಯಪೀಠಕ್ಕೆ ಬರಬೇಕು ಅಂತ ನಾವು ಆರ್ಡರ್ ಮಾಡಿದ್ವಿ. ಗುರುಗಳ ಮೇಲಿನ ಭಕ್ತಿ ಎಷ್ಟು ಕೆಲಸ ಮಾಡಿದೆ. ಮಾನ್ಯ ದಿವಸ 12 ಗಂಟೆ ಒಳಗೆ ಕಾಲ್ಕೆರೆ ಗ್ರಾಮಸ್ಥರು ತಾವು ಮುಚ್ಚಿದ್ದಂಥ ಆ ಮಣ್ಣನ್ನು ನೀವು ನೋಡಬೇಕು ಎಷ್ಟಿದೆ ಹೇಗಿದೆ ಅಂತ ಅದನ್ನೆಲ್ಲ ಖಾಲಿ ಮಾಡಿ ಅವಕಾಶ ಮಾಡಿಕೊಟ್ಟು, ನೀವು ಚಿತ್ರ ಹಾಕಿ ನೀವು ಅವಕಾಶ ಮಾಡಿಕೊಟ್ಟದ್ದನ್ನು ಅಂತ ಹೇಳಿ ನಾವು ಅಲ್ಲಿವರೆಗೆ ನೀರು ಬಿಡಬೇಡ್ರಿ ಅಂತ ಹೇಳಿ ಇಂಜಿನಿಯರಿಂಗ್ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಪೂರ 14 ಕೆರೆಗಳು ಅಲ್ಲೇನು ಪಂಪ್ ಇದರಿಂದ ಹೋಗ್ತಿರ್ತಲ್ಲ ಭರಮಸಾಗರದಿಂದ ನಿಲ್ಲಿಸ್ಬಿಟ್ಟಿವೆ. ಯಾವಾಗ ಖಾಲಿ ಮಾಡಿದ್ರು ತಕ್ಷಣವೇ ಎಲ್ಲ ಕೆರೆಗಳು 14 ಕೆರೆಗಳಿಗೂ ನೀರು ಮಾಡಿದ್ರು. ಇದು ಒಂದು ಪ್ರಕರಣ. ಇನ್ನೊಂದು ಯಾವ ಜಗಳೂರು ಏತ ನೀರಾವರಿ ಒಳಗೆ ತುಪ್ತಳ್ಳಿ ರೇಟ್ ಚಾರ್ಟ್ ಇದ್ರೆ ಅದಾರೆ ಅಂದರೆ ಮಧ್ಯರಾತ್ರಿ ಸರ್ವತ್ರ ಹೋಗೋದು, ವಾಲ್ ತಿರುವುದು, ಮ್ಯಾಕ್ಸಿಮಮ್ ವಾಲ್. ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋಗಿ ಮತ್ತೆ ಹೋಗೋದು ಕರೆಕ್ಟಾಗಿ ಇಲ್ಲಿ ತಲುಪೋದು. ಅದನ್ನೇ ಯಾರು ಹೋಗೋದು ಪತ್ತೆ ಹೆಚ್ಚಿ ಅವನು ಯಾವ ಹಸುಗೋಡನಪ್ಪ, ಹಸುಗೋಡ ನೀನೆಯಾ ಬರಲಿ, ಏನು ಹೆಸರು? ಸುರೇಶ್ ಗೌಡ. ಇಲ್ಲ ಸುರೇಶ್ ಗೌಡ ಹೇಳು ಮಾತಾಡ. ತುತ್ತೂರಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ತೀರ್ಕೊಂಡು ನಮ್ಮ ಸ್ನೇಹಿತರು ಅಲ್ಲಿ ಕರ್ಕೊಂಡು ಮಾತಾಡಿದ್ವಿ. ಒಂದು ದಿವಸ ಹನುಮಾನ್ ಬಂದು ನೀವೇನೋ ತಿರುಗುತ್ತಿರಂತಲ್ಲ ಅಂತ ಕೇಳಿದ್ವಿ. ಒಬ್ಬನ ಮಿಸ್ಟೇಕಾಗಿ ಅಲ್ಲಿ ಮತ್ತೆ ನೀರು ಜಾಸ್ತಿ ಮಾಡ್ತಿತ್ತು, ಹಿಂದಿನ ಕಮ್ಮಿ ಮಾಡಿದ್ರು. ಹಂಗೆ ನಾವು ಮನಸ್ಸು ತಿರ್ಕೊಂಡಿದ್ವಿ ಅಂದ್ಕೊಟ್ಟವ್ರು. ತಿರುಗಿ ಅಲ್ಲಿಂದ ಎದ್ಕೊಂಡ್ರೆ ಇಲ್ಲೆಲ್ಲ ಹಾಗೆ ಹೀಗೆ ಆದರೂ ನಾವು 2 ರಾತ್ರಿ 12:30 1 ಗಂಟೆ ಹೋಗಿ ಅವ್ರು ನೀಡೋದು ಓಪನ್ ಆಗಿದ್ದು ಅಲ್ಲಿಂದ ವಾಟ್ಸಪ್ ಮಾಡಿ ಗುರುಗಳಿಗೆ ನಾವು ಕಳಿಸಿದ್ವಿ ಇಂಜಿನಿಯರ್. ಸರಿ ದಿವಸ ಮತ್ತೆ ಗುರುಗಳು ಆದೇಶ ಮಾಡಿ ಕಡಿಮೆ ತಡಿಯಪ್ಪ, ನಾನು ಗುರುಗಳ ಹತ್ರ ಸುಳ್ಳು ಹೇಳಲ್ಲ. ತಡಿಯ ಶಿವಕುಮಾರಿಗೆ ನಾವು ಜೋರು ಮಾಡಿ ಹೇಳಿದ್ವಿ. ಇಲ್ಲ ನಾವು ಮಾಡಿಲ್ಲ, ಬೇರೆ ಯಾರೋ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಒಟ್ಟಾರೆ ನಿಮ್ಮದು ಜವಾಬ್ದಾರಿ ಅಪ್ಪ, ನೀವು ಕಾಯ್ಬೋದು. ತಡೆಯಿಲ್ಲ, ನಿನ್ನ ಮನೆ ಮೇಲೆ ಕಲ್ಲು ಬಿದ್ದರೆ ನಾನು ಹೊಡೆದಲ್ಲ ಬೇರೆ ಹೊಡೆದಿರ್ತೀಯ, ನೀನು ಕಾಯ್ಬೇಕಾದ್ರೆ ನಿನ್ನ ಕರ್ತವ್ಯ ಅದು ಇದೆ. ಅದನ್ನು ಆ ವಿವಾದ ತರಕ್ಕೆ ಹೋಗಬೇಡ್ರಿ. ಅವರು ತಪ್ಪು ಯಾರು ಮಾಡಿದಾರೋ ನೀವು ಕಾಯ್ಬೇಕಾದ್ರೆ. ವಿಶೇಷವಾಗಿ ನಾವು ಇಂಜಿನಿಯರಿಗೆ ಹೇಳಿದ್ದೀವಿ ಅದನ್ನು ನೀವು ಏನು ಕಾರಣ ಬಂದು ನಿಲ್ಲಿಸಬಾರ್ದು ಅಂತ ಹೇಳಿದಪ್ಪ. ಈಗ ಸರಿ ಐತಲ್ಲ, ಈಗ ಅಲ್ಲೊಂದು ಇದು ಕಟ್ಟಬೇಕು, ರೂಮ್ ಕಟ್ಟಬೇಕು. ಅದರಲ್ಲಿ ಮುಂದಿನ ಕೆರೆಗಳಿಗೆ ನಿಲ್ಲಿಸಿದರೆ ತುಪ್ಪದಡಿಗೆ 24 hours ನೀರು ಬರಬೇಕು. ಮುಂದಿನ ಕೆರೆಗಳಿಗೆ ಬಿಟ್ಟರೆ ಎಷ್ಟು ಬಿಡಬೇಕು ಅಷ್ಟು ಬಿಡಬೇಕು. ಅದು ಹೇಳಿದ್ದೀವಿ, ಅದು ಆಗುತ್ತೆ, ಏನು ಯೋಚನೆ ಮಾಡಬೇಡಿ ಹೇಳಿದೆ. ಇಷ್ಟು ಹೇಳಿ ಇವತ್ತಿನ ಸಭೆಯನ್ನು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀರಿ. ಎಷ್ಟೇ ಇದು
ಅವರು ನಮ್ಮ ಅಧ್ಯಕ್ಷರಿಗೆ ಪತ್ರ ಬರೀಬೇಕು, ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು, ಅವರು ವಿಚಾರಣೆ ಮಾಡಬೇಕು. ನಮ್ಮ ಕಾಣೋದಾದರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳಿದ್ರೆ ಅವ್ರನ್ನ ಅವತ್ತು ನೀವು ಮತ್ತು ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗಬೇಕು. ಇಷ್ಟು ಹೇಳಿ ನಮ್ಮ ಮಾತನ್ನು ಮುಕ್ತಾಯ.